ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ, ಒಂದಷ್ಟು ಆರೋಗ್ಯ ಸಮಸ್ಯೆಗಳಿಂದ ನಾವು ದೂರ ಇರುವುದು ಹೇಗೆ ಅನ್ನುವುದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೇವೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್ KMC ಮಂಗಳೂರು ಇಲ್ಲಿನ ಡಾಕ್ಟರ್ ಬಸವಪ್ರಭು ಇವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸರ್, ನಾವೆಲ್ಲ ಕೇಳ್ತಾ ಇರುವಂಥದ್ದು ಕೊರೋನಾ ಅಂತ ಎಲ್ಲ ಕಡೆ ಕೂಡ ಈ ಒಂದು ಕೊರೋನಾ ವೈರಸ್ ಅನ್ನುವಂಥದ್ದು ಎಲ್ಲರನ್ನೂ ಏನು ಭಯಗೊಳಿಸಿದೆ. ಕೇಸಸ್ಗಳಿಗಿಂತ ಜಾಸ್ತಿ ಭಯಗೊಂಡವರೇ ಜಾಸ್ತಿ. ಇಂಥ ಜನರಿಗೆ ಇದರಿಂದ ನೀವು ಭಯ ಪಡಬೇಡಿ, ಆದರೆ ಜಾಗೃತೆಯಾಗಿ ಇರುವಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ನಿಮ್ಮ ಮೂಲಕ ಒಂದು ಧೈರ್ಯದ ಮಾತನ್ನು ಹೇಳಿ ಸರ್. ಕೊರೋನಾ ಅನ್ನೋದು ವಿಶ್ವ ಐ ಥಿಂಕ್ ಕಂಡಂತಹ ಲಾಸ್ಟ್ ಪ್ರಾಬ್ಲಿ 100 ವರ್ಷದಲ್ಲಿ ಕಂಡಂತಹ ಅತಿ ದೊಡ್ಡ ಮಹಾಮಾರಿ ಅಂತ ಹೇಳ್ಬೋದು. ಸೊ ಪ್ರಾಬಬ್ಲಿ ಲಾಸ್ಟ್ ಅಂದರೆ 1918ರಲ್ಲಿ ಸ್ಪ್ಯಾನಿಷ್ ಫ್ಲೂ ಅಂತ ಬಂದದ್ದು, ಇನ್ಫ್ಲೂಯೆನ್ಸದಿಂದ ಆದಂತಹ ಪ್ಯಾಂಡಮಿಕ್, ಅಂದರೆ ವಿಶ್ವದಾದ್ಯಂತ ಹರಡಿದಂತಹ ವೈರಸ್ ಅದು. ಸೊ ಅದಾದ ನಂತರ ಇಂಥ ದೊಡ್ಡ ಕಾಯಿಲೆ ಬಂದದ್ದು ಇದೇ ಮೊದಲು ಅಂತ ಹೇಳ್ಬೋದು. ಫಾರ್ ಜನರೇಷನ್ಸ್ ಯಾರು ಈ ರೀತಿಯ ಪ್ರಾಬ್ಲಮ್ ನೋಡಿರ್ಲಿಕ್ಕಿಲ್ಲ. ಪ್ಲೇಗ್ ಬಂದಿರ್ಬೋದು, ನಡುವೆ ಸ್ಮಾಲ್ ಪಾಕ್ಸ್ ಆಗಿರ್ಬೋದು, ಬಟ್ ಕೊರೋನಾದಷ್ಟು ವೈಡ್ ಸ್ಪ್ರೆಡ್ ಆಗಿ ಫಾಸ್ಟ್ ಆಗಿ ಸ್ಪ್ರೆಡ್ ಆದದ್ದು ರೀಸೆಂಟ್ ಮೆಮೊರಿಯಲ್ಲಿ ಇಲ್ಲ. ಸೊ ಹಾಗಾಗಿ ಭಯ ಉಂಟು, ಅದು ಭಯ ಇರೋದು ಸಹಜ. ಯಾಕೆ ಅಂತಂದರೆ ಇದು ವಿಶ್ವವನ್ನೇ ಒಂಥರ ಎಂತ ಹೇಳ್ತೇವೆ, ಸ್ತಬ್ಧ ಮಾಡುವಂಥ ಒಂದು ಕಾಯಿಲೆ. ಅಂದರೆ ಎವ್ರಿವೇರ್ ವಿ ಹ್ಯಾವ್ ಸೀನ್ ಲಾಕ್ಡೌನ್ ಉಂಟು, ಏರ್ಪೋರ್ಟ್ಸ್ ಕ್ಲೋಸ್ ಆಗಿದೆ, ಬಸ್ಸಸ್ ಇಲ್ಲ ರೋಡಲ್ಲಿ, ಜನರು ತಮ್ಮ ದೈನಂದಿನ ಕೆಲಸಗಳನ್ನ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ವರ್ಕ್ ವಾಸ್ ಫ್ರಮ್ ಹೋಮ್, ಅದು ಕೆಲವೊಬ್ಬರಿಗೆ ಕೆಲಸಗಳಿಲ್ಲದಾಗಿತ್ತು. ಸೊ ಹಾಗಾಗಿ ಡೆಫಿನೆಟ್ಲಿ ಭಯ ಉಂಟು ಕಾಯಿಲೆ ಬಗ್ಗೆ. ಬಟ್ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂದರೆ, ಇದುವರೆಗೂ ಆಲ್ಮೋಸ್ಟ್ 63 ಲಕ್ಷ ಜನರಿಗೆ ಈ ಕಾಯಿಲೆ ಬಂದಿದೆ. ಅದರಲ್ಲಿ ಅರೌಂಡ್ ವಿಶ್ವದಾದ್ಯಂತ ಅದು ಅರೌಂಡ್ 3.5 lakhs to 4 lakhs ಅಷ್ಟು ಜನರು ಈಗ ಅದರಿಂದ ಮೃತಪಟ್ಟಿದ್ದಾರೆ. ಬಟ್ ಇನ್ಫೆಕ್ಟಿವಿಟಿ ರೇಟ್ ವರ್ಲ್ಡ್ ವೈಡ್ ಈಸ್ ಅಬೌಟ್ 3%. ಅಂದರೆ ಡೆತ್ ರೇಟ್, ಮಾರ್ಟಾಲಿಟಿ ರೇಟ್ ಅಂತಂದರೆ ಈ ಕಾಯಿಲೆಯಿಂದ ಎಕ್ಸ್ಪೈರ್ ಆದಂಥವ್ರಿಗೆ ಅರೌಂಡ್ 3% ವರ್ಲ್ಡ್ ವೈಡ್ ಡೇಟಾ 3.5%. ಬಟ್ ಮೇನ್ಲಿ ನಾವು ನೋಡಬೇಕಂತ ವಿಷಯ ಅಂತಂದರೆ, ಇದು 90ರಿಂದ 95% ಜನರಲ್ಲಿ ಇಟ್ಸ್ ಅ ಮೈಲ್ಡ್ ಇನ್ಫೆಕ್ಷನ್. ಅಂದರೆ ಬೇರೆ ಈಗ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ರೆಸ್ಪಿರೇಟರಿ ಇನ್ಫೆಕ್ಷನ್, ಶ್ವಾಸಕೋಶದಲ್ಲಿರುವ ಇನ್ಫೆಕ್ಷನ್ ಲೈಕ್ ಇನ್ಫ್ಲೂಯೆನ್ಸಾ, ಗಂಟಲ ಇನ್ಫೆಕ್ಷನ್ ಅಥವಾ ನೆಗಡಿ ಶೀತ ಬರುವಂಥ ಇನ್ಫೆಕ್ಷನ್ ಅಂತಿಲ್ಲ, ಇದು ಅದೇ ರೀತಿ ಇರ್ತದೆ ಮೆಜಾರಿಟಿ ಆಫ್ ಮೋಸ್ಟ್ ಆಫ್ ದ ಪೇಷಂಟ್ಸ್. ಕೆಲವೊಬ್ಬರಲ್ಲಿ ಮಾತ್ರ ಇದು ಸೀರಿಯಸ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅವರು ಬೇಗ ಹಾಸ್ಪಿಟ್ಲಿಗೆ ಬಂದರೆ, ಬೇಗ ಅವರು ಟ್ರೀಟ್ಮೆಂಟಿಗೆ ಅವರನ್ನು ಕನ್ಸಲ್ಟ್ ಮಾಡಿದ್ರೆ ಡಾಕ್ಟರ್ಗಳನ್ನು, ಸೊ ಮೇ ಬಿ ಅವರು ಕೂಡ ಇಂಪ್ರೂವ್ ಆಗುವ ಚಾನ್ಸಸ್ ಹೆಚ್ಚಾಗ್ತದೆ. ಬಟ್ ಈವನ್ ಅದರ್ವೈಸ್ ಸ್ಮಾಲ್ ಪಾಪ್ಯುಲೇಷನ್ಗಳಲ್ಲಿ ಎಲ್ಡರ್ಲಿ ಇರ್ಬೋದು, ಅಂದರೆ ಪ್ರಾಯ ಆದವರು ಇರ್ಬೋದು, ಕೋಮಾರ್ಬಿಡ್ ಕಂಡೀಷನ್ಸ್ ಇರ್ಬೋದು, ಅವರಲ್ಲಿ ಇದು ಸ್ವಲ್ಪ ಅಪಾಯಕಾರಿ ಅಂತ ಹೇಳ್ಬೋದು. ಅಂದರೆ ಲಂಗ್ಸ್ ಇನ್ವಾಲ್ವ್ ಆದಾಗ, ಸಿಸ್ಟಮಿಕ್ ಇನ್ಫೆಕ್ಷನ್ ಆದಾಗ, ಸೆಪ್ಸಿಸ್ ಅಂತ ಹೇಳ್ತೇವೆ, ಅಂದರೆ BP ಎಲ್ಲ ಡೌನ್ ಆಗೋ ಚಾನ್ಸಸ್ ಇದ್ದಾಗ, ಲಂಗ್ ಇಂಜುರಿ ಅಥವಾ ARDS ಅಂತ ಹೇಳ್ತೇವೆ, ಇದೆಲ್ಲ ಇದರಿಂದ ಮೃತಪಡುವ ಚಾನ್ಸಸ್ ಹೆಚ್ಚಾಗ್ತದೆ. ಬಟ್ ಭಯ ಪಡುವ ಕಾರಣ ಏನಿಲ್ಲ. ಬಿಕಾಸ್ ಈಗ ಆಲ್ರೆಡಿ ವಿ ಆರ್ ಇಂಟು 5th 6th ಮಂತ್ ಆಫ್ ದ ಡಿಸೀಸ್. ಅಂದರೆ 5-6 ತಿಂಗಳಿಂದ ನಮಗೆ ಈ ರೀತಿ ಪ್ರಾಬ್ಲಮ್ ಉಂಟು ಅಂತ ಗೊತ್ತಾಯಿತು. ಇಂಡಿಯಾದಲ್ಲಿ January 13 ಫಸ್ಟ್ ಕೇಸ್ ಬಂದದ್ದು. ಆ್ಯಂಡ್ ಬೈ ಮಿಡ್ ಮಾರ್ಚ್ ಆಲ್ರೆಡಿ ಎಲ್ಲ ಗೌರ್ಮೆಂಟ್ ಗೈಡ್ಲೈನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಏರ್ಪೋರ್ಟ್ಸ್ ಕ್ಲೋಸ್ ಆಯಿತು, ಆ್ಯಂಡ್ 22nd 23rd ಲಾಕ್ಡೌನ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಲಾಟ್ ಆಫ್ ಪ್ರಿವೆಂಟಿವ್ ಮೆಷರ್ಸ್ ತೊಗೊಂಡಾಗಿದೆ. ಆದರೂ ಕೂಡ ನಮ್ಮ ಆರೋಗ್ಯಕ್ಕೆ ನಾವು ಕೂಡ ಜವಾಬ್ದಾರಿ. ಸೊ ಹಾಗಾಗಿ ನಾವು ಕೆಲವೊಂದು ಬೇಸಿಕ್ ಪ್ರೊಟೆಕ್ಷನ್ ಮೆಷರ್ಸ್ ತಗೊಂಡ್ರೆ ನಾವು ಇದರಿಂದ ಡೆಫಿನೆಟ್ಲಿ ನಮ್ಮನ್ನು ರಕ್ಷಿಸ್ಕೊಳ್ಬೋದು. ಮತ್ತು ಮೆಜಾರಿಟಿ ಆಫ್ ದ ಪೀಪಲ್, ಅಂದರೆ ಮಕ್ಕಳಿರಲಿ ಅಥವಾ ಯಂಗ್ ಅಡಲ್ಟ್ಸ್ ಇರಲಿ, ಅವರಿಗೆ ಬೇರೆ ಏನು ಸಮಸ್ಯೆ ಇಲ್ಲದಿದ್ದರೆ ಈ ಕಾಯಿಲೆಯಿಂದ ಯೂಶ್ವಲಿ ಎಂತ ಆಗೋದಿಲ್ಲ. ಎಸ್, ಈಗ ಎಲ್ರಿಗೂ ಅಂದರೆ ಇವಾಗ ಗೊತ್ತಿದೆ ಕೊರೋನಾ ಸಿಂಪ್ಟಮ್ಸ್ ಎಲ್ಲ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು. ಸೊ ಆ ಥರ ಇದ್ದರೂ ಕೂಡ ಕೆಲವರು ಹಾಸ್ಪಿಟಲ್ಗೆ ಹೋಗೋಕ್ಕೆ ಭಯ ಪಡ್ತಾರೆ, ಎಲ್ಲಿ ನಮಗೆ ಕೊರೋನಾ ಇದೆಯೋ, ಕೊರೋನಾ ಪಾಸಿಟಿವ್ ಬರುತ್ತೋ ಅನ್ನುವಂಥದ್ದು. ಇಂಥವ್ರಿಗೆ ನೀವು ಏನು ಹೇಳ್ತೀರಾ ಸರ್? ಸೊ ಅದು ಸಹಜ. ಈಗ ಕೂಡ ನಮ್ಮ ಹಾಸ್ಪಿಟಲ್ಸಲ್ಲಿ ನೋಡ್ತೇವೆ, ಈಗ ಲಾಸ್ಟ್ ಒಂದು 3-4 ವೀಕ್ಸಿಂದ ನಮ್ಮ OPDs ಓಪನ್ ಆದರೂ ಕೂಡ ನಾವು ಮುಂಚೆ ನೋಡ್ತಿದ್ದ ನಂಬರ್ಸ್ ಕಂಪೇರ್ ಮಾಡಿದ್ರೆ ಈಗ ಆಲ್ಮೋಸ್ಟ್ ಒಂದು
25% to 30% ಮಾತ್ರ ಈಗ ನಾವು ನೋಡ್ತಾ ಇದ್ದೇವೆ. ಅಂದರೆ ಭಯ ಉಂಟು. ಪ್ಲಸ್ ಹಲವಾರು ಬೇರೆ ಕಾರಣಗಳು, ಅಂದರೆ ಇದುವರೆಗೂ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ ಆ್ಯಂಡ್ ಬೇರೆ ವ್ಯವಸ್ಥೆಗಳು ಕೂಡ ಇದ್ವು. ಅಂದರೆ ಕೆಲವೊಬ್ಬರು ಕ್ರಾನಿಕ್ ಕಾಯಿಲೆ ಇರ್ಬೋದು, ಸಕ್ಕರೆಯಿಂದ ಇರ್ಬೋದು, ಬಿ ಪಿ ಇದ್ದಿರ್ಬೋದು. ಸೊ ಅವರನ್ನೆಲ್ಲ ಕೆಲವೊಂದು ಸರಿ ಏನಾಗ್ತಾ ಇತ್ತು, ಫೋನಲ್ಲಿ ಕನ್ಸಲ್ಟೇಷನ್ ಅಥವಾ ಲೋಕಲ್ ಡಾಕ್ಟರ್ಗಳಲ್ಲಿ ಕನ್ಸಲ್ಟ್ ಮಾಡಿ ಅವರು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾ ಇದ್ರು. ಬಟ್ ಈಗ ಭಯದ ವಾತಾವರಣದಿಂದ ಡೆಫಿನೆಟ್ಲಿ ನಂಬರ್ಸ್ ಕಡಿಮೆ ಆಗಿದೆ. ಬಟ್ ಅವರಿಗೆ ನಾನು ಹೇಳೋದು ಮೇನ್ಲಿ ಅಂತಂದರೆ, ಈಗ ಎಂತಾಗಿದೆ, ಪ್ರತಿಯೊಂದು ಹಾಸ್ಪಿಟಲ್ಗಳಲ್ಲಿ ಮೆಜಾರಿಟಿ, ಅಟ್ಲೀಸ್ಟ್ ದಕ್ಷಿಣ ಕನ್ನಡದಲ್ಲಿ ನೋಡಿದ್ರೆ, ನಾವು ಡೆಸಿಗ್ನೇಟೆಡ್ ಕೊರೋನಾ ಹಾಸ್ಪಿಟಲ್ ಅಂತ ಒಂದು ಲಾಕನ್ನು ಕ್ರಿಯೇಟ್ ಮಾಡಿದ್ದೇವೆ. ಮತ್ತು ಪ್ರತಿ ಹಾಸ್ಪಿಟಲ್ ಕೂಡ ಈಗ ಫ್ಲೂ ಕ್ಲಿನಿಕ್ ಅಂತ ಸಪ್ರೇಟಾಗಿ ವಿಭಾಗ ಇರ್ತದೆ. ಈಗ ನಾವು KMC ತಗೊಳ್ಳಿ, ಫಸ್ಟಿಗೆ ನಾವು ಸ್ಕ್ರೀನ್ ಮಾಡ್ತೇವೆ ಪೇಷಂಟ್ಸ್ ಬಂದವ್ರಿಗೆಲ್ಲ. ಅಂದರೆ ಈ ಕಾಯಿಲೆಗಳ ಲಕ್ಷಣ ಉಂಟಾ, ರೀಸೆಂಟ್ ಟ್ರಾವೆಲ್ ಇತ್ತು, ಅಥವಾ ಯಾರಿಗೆ ಕೊರೋನಾ ಬಂದವ್ರ ಜೊತೆಗೆ ಏನಾದರೂ ಕಾಂಟ್ಯಾಕ್ಟ್ ಇತ್ತಾ, ಕಂಟೈನ್ಮೆಂಟ್ ಏರಿಯಾಸಿಂದ ಬರ್ತಾ ಇದ್ದೀರಾ, ಅಥವಾ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಉಂಟು, ಇದು ಅಂದರೆ ಕೆಮ್ಮು ಕಫ ಶೀತದಿಂದ ಬಳಲ್ತಿದ್ದೀರಾ, ಅಥವಾ ಜ್ವರ ಉಂಟು ಅಂದರೆ ಅವ್ರನ್ನ ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡ್ತೇವೆ. ಮತ್ತು ಅವರನ್ನು ಸಪ್ರೇಟ್ ಫ್ಲೂ ಟೀಮ್ ಅಂತ ಇರ್ತದೆ ಎಲ್ಲ ಹಾಸ್ಪಿಟಲಲ್ಲಿ. ಸೊ ಅವರು ಸ್ಕ್ರೀನ್ ಮಾಡಿದ ನಂತರನೇ ಅವರು ಜನರಲ್ OPDCಗೆ ಅಥವಾ ಸಪ್ರೇಟ್ ವಿಭಾಗಗಳಿಗೆ ನಾವು ಅವರನ್ನು ಕಳಿಸ್ತೇವೆ. ಸೊ ಹಾಗಾಗಿ ಪ್ಲಸ್ ಅದ್ರ ಜೊತೆಗೆ ನಾವು ಹಾಸ್ಪಿಟ್ಲಿಗೆ ಎಂಟರ್ ಆಗೋ ಮುಂಚೆನೆ ಮಾಸ್ಕ್ ಯೂಸ್ ಮಾಡ್ತೇವೆ. ಮಾಸ್ಕ್ ಯೂಸ್ ಮಾಡಲಿಕ್ಕೆ ಅವರಿಗೆ ಇದನ್ನು ಮಾಡ್ತೇವೆ. ಪ್ಲಸ್ ಎರಡನೇದಾಗಿ ಹ್ಯಾಂಡ್ ಸ್ಯಾನಿಟೈಸರ್ಸ್ ಅಥವಾ ಹ್ಯಾಂಡ್ ರಬ್ಸ್, ಸೋಪ್ಸ್, ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ರಬ್ಸ್ ಎಲ್ಲ ಯೂಸ್ ಮಾಡಿದಾಗ ಅದು ವೈರಸ್ ಡೆಸ್ಟ್ರಾಯ್ ಆಗ್ತದೆ. ಹಾಗಾಗಿ ಈ ಪ್ರೊಟೆಕ್ಷನ್ ಮೆಷರ್ಸ್ ತಗೊಳ್ಳೋದ್ರಿಂದ ಇಟ್ ಈಸ್ ರಿಲೇಟಿವ್ಲಿ ಸೇಫರ್. ಅಂದರೆ ಹಾಸ್ಪಿಟಲ್ ಬಂದ ತಕ್ಷಣವೇ ಕೊರೋನಾ ಬರ್ತದೆ ಅಂತ ಅದರ ಭಯ ಬೇಡ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈವನ್ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಸಪ್ರೇಟಾಗಿ ಫ್ಲೂ ವಿಭಾಗ ಉಂಟು, ಐಸೋಲೇಷನ್ ವಾರ್ಡ್ಸ್ ಉಂಟು, ಕ್ವಾರಂಟೈನ್ಡ್ ಪೇಷಂಟ್ಸ್ಗೆ ಸಪ್ರೇಟ್ ವಾರ್ಡ್ಸ್ ವ್ಯವಸ್ಥೆ ಉಂಟು. ಸೊ ಹಾಗಿದ್ದಾಗ ಡೆಫಿನೆಟಾಗಿ ಸೆಗ್ರಿಗೇಟ್ ಮಾಡ್ತೇವೆ ಮತ್ತು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೇವೆ ಬಿಟ್ವೀನ್ ಪೇಷಂಟ್ಸ್. ಈಗ ಪೇಷಂಟ್ ನಾನು ಕೂಡ ನೋಡ್ತಾ ಇದ್ದೇನೆ ಲಾಸ್ಟ್ ಫ್ಯೂ ವೀಕ್ಸಿಂದ, ವಾರಗಳಿಂದ OPD ಸ್ಟಾರ್ಟ್ ಆಗೋದ್ರಿಂದ ನಾವು ಡಿಸ್ಟೆನ್ಸ್ ಮಾಡ್ತೇವೆ. ನಾವು ಕೂಡ ಪ್ರೊಟೆಕ್ಟಿವ್ ಗೇರ್ ಯೂಸ್ ಮಾಡ್ತೇವೆ. ಆ್ಯಂಡ್ ಪೇಷಂಟ್ಗೂ ಕೂಡ, ಪೇಷಂಟ್ಗೆ ಬರುವ ಪೇಷಂಟ್ ಡೆಫಿನೆಟ್ಲಿ ಅವರು ಕೂಡ ಈಗ ಎಲ್ಲ ಅವೇರ್ನೆಸ್ ಇದೆ ಈಗ. ಸೊ ಹಾಗಾಗಿ ಅವರು ಎಲ್ಲ ಕೇರ್ ತೊಗೊಂಡೆ OPDಸಿಗೆ ಬರ್ತಾ ಇದ್ದಾರೆ. ಓಕೆ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಸಿಂಪ್ಟಮ್ಸೇ ಇರಲ್ಲ, ಬೇರೆ ಯಾವುದೋ ಒಂದು ಆರೋಗ್ಯದ ಸಮಸ್ಯೆಯನ್ನು ಚೆಕಪ್ ಮಾಡೋಕ್ಕೆ ಹೋಗಬೇಕಾದ್ರೆ ಇಂಥ ಒಂದು ಕೊರೋನಾ ಪಾಸಿಟಿವ್ ಅಥವಾ ಏನೋ ಆ ಥರ ಅದರ ಸೋಂಕಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಂಥ ಸಮಯದಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ, ಮೊದಲು ಅವ್ರಿಗೆ ಗೊತ್ತಿರಲ್ಲ ಈ ಥರ ಸಿಂಪ್ಟಮ್ಸ್ ಇಲ್ಲದೆ ಇರುವಾಗ. ಯಾವಾಗ ಅಂದರೆ ಈಗ ಮಿನಿಸ್ಟ್ರಿ ಆಫ್ ಹೆಲ್ತ್ ಕೂಡ ಕೆಲವೊಂದು ಗೈಡ್ಲೈನ್ಸ್ನ ಟೈಮ್ ಟು ಟೈಮ್ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಈಗ ಎಸಿಂಪ್ಟೊಮ್ಯಾಟಿಕ್ ಕ್ಯಾರಿಯರ್ಸ್ ಇಸ್ ಅ ಸಿಗ್ನಿಫಿಕೆಂಟ್ ನಂಬರ್. ಈಗ ನೀವು ನೋಡ್ತಿರ್ಬೋದು, ಬೇರೆ ದೇಶಗಳಿಂದ, ಬೇರೆ ರಾಜ್ಯಗಳಿಂದ ಬಂದಾಗ ಅವ್ರದ್ದೆಲ್ಲ ಪಾಸಿಟಿವ್ ಬರ್ತಾ ಉಂಟು. ಬಟ್ ಮೆಜಾರಿಟಿ ಆಫ್ ದೆಮ್ ಆರ್ ಎಸಿಂಪ್ಟೊಮ್ಯಾಟಿಕ್, ಅಂದರೆ ಅವರು ಕಾಯಿಲೆ ಯಾವ ಬಣ್ಣ ಲಕ್ಷಣಗಳಿಲ್ಲ, ಬಟ್ ಕೊರೋನಾ ಪಾಸಿಟಿವ್ ಉಂಟು. ಸೊ ಅದು ಅವ್ರು ಕೂಡ ಸ್ಪ್ರೆಡ್ ಮಾಡ್ಬೋದಾ ಅಂತ ಭಯ ಇರ್ತದೆ ಕೆಲವರು. ಎಸ್, ದೇ ಕ್ಯಾನ್ ಆಲ್ಸೋ ಸ್ಪ್ರೆಡ್, ಬಟ್ ಅವರು ಕೂಡ ಬೇರೆಯವರಿಗೆ ಹರಡ್ಬೋದು. ಬಟ್ ಅವರ ಟ್ರಾನ್ಸ್ಮಿಷನ್ ರೇಟ್ ತುಂಬ ಕಡಿಮೆ. ಓಕೆ, ಆ್ಯಂಡ್ ಎಸ್ಪೆಷಲಿ ನಾವು ಮಾಸ್ಕ್ ಯೂಸ್ ಮಾಡುವಾಗ, ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡುವಾಗ, ಪದೇ ಪದೇ ಕಣ್ಣು ಮೂಗು ಮುಖ ಮುಟ್ಟದೇ ಇರುವಾಗ, ಪದೇ ಪದೇ ಕಂಟಿನ್ಯೂಸ್ ಆಗಿ ಹ್ಯಾಂಡ್ ವಾಷಿಂಗ್ ಮಾಡ್ತಾ ಇದ್ದಾಗ, ಪದೇ ಪದೇ ಮಾಸ್ಕ್ ಮುಟ್ಟದೇ ಇರೋದ್ರಿಂದ ಅದು ಸೋಂಕು ಹರಡೋದು ತುಂಬ ಕಡಿಮೆ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಪ್ಲಸ್ ಸೋಂಕು ಬಂದರೂ ಕೂಡ, ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ರೀಸೆಂಟಾಗಿ ಮಹಾರಾಷ್ಟ್ರದಿಂದ ಟ್ರಾವೆಲ್ ದೋಸ್ ವರ್ ಫ್ರಮ್ ದಕ್ಷಿಣ ಕನ್ನಡ, ಇಲ್ಲಿನವರು ಅಲ್ಲಿಂದ ವಾಪಸ್ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಬಂದಾಗ ಟೆಸ್ಟ್ ಮಾಡೋದು ಅದು ರೂಲ್. ಈಗ ಕ್ವಾರಂಟೈನ್ ನೀವು ಬೇರೆ ಸ್ಟೇಟಿಂದ ಬಂದವ್ರಿಗೆ ಟೆಸ್ಟ್ ಮಾಡ್ತಾ ಇದ್ದೇವೆ. ಸೊ ಅದರಲ್ಲೂ ಕೂಡ ಪಾಸಿಟಿವ್ ಬಂದಿದ್ದಾರೆ. ಬಟ್ ಅವರಿಗೆ ತುಂಬ ಜನರಿಗೆ ಇದರಲ್ಲಿ ಯಾವ ಲಕ್ಷಣಗಳಿಲ್ಲ. ಸೊ ಅವರನ್ನು ಮೇನ್ ಏನು ಮಾಡಬೇಕು ಅಂದರೆ, ದೇ ಹ್ಯಾವ್ ಟು ಬಿ ಕ್ವಾರಂಟೈನ್. ಓಕೆ, ಸೊ ಐಸೋಲೇಷನ್ ಮಾಡಬೇಕು ಅವರಿಗೆ. ಸೊ ಐಸೋಲೇಷನ್ ಕ್ವಾರಂಟೈನ್ ಡಿಫ್ರೆನ್ಸ್ ಅಂದರೆ, ಕ್ವಾರಂಟೈನ್ ಅನ್ನೋದು ಈಗ ಎಲ್ಲಿ ಈ ರೋಗ ಎಲ್ಲ ಹೆಚ್ಚು ಉಂಟು ಆ ಪ್ರದೇಶದಿಂದ ಬಂದವರನ್ನು ನಾವು ಟೆಸ್ಟ್ ಮಾಡ್ತೇವೆ. ಟೆಸ್ಟ್ ರಿಸಲ್ಟ್ ಬರುವ ಮುಂಚೆ ಅವರನ್ನು ಇದನ್ನು ಸಪ್ರೇಟ್ ಆಗಿರೋದು, ಅದಕ್ಕೆ ಕ್ವಾರಂಟೈನ್ ಅಂತ ಹೇಳ್ತೇವೆ. ಐಸೋಲೇಷನ್ ಅಂತಂದರೆ, ಈಗ ಪೇಷಂಟ್ಗೆ ಪಾಸಿಟಿವ್ ಬಂದಿದೆ, ಅವರನ್ನು ಐಸೋಲೇಟ್ ಮಾಡ್ತೀವಿ. ಸೊ ಯೂಶುವಲಿ ದ ಐಸೋಲೇಷನ್ ಪೀರಿಯಡ್, ಕ್ವಾರಂಟೈನ್ ಪೀರಿಯಡ್ ಇಸ್ 14 days. ಎಸ್, ಇವಾಗಿನ ಒಂದು ಪರಿಸ್ಥಿತಿಗೆ ನೋಡಿದರೆ ಈ ಮಾಸ್ಕ್ ಯೂಸ್ ಮಾಡುವಂಥದ್ದು ಎಷ್ಟು ಅಗತ್ಯ? ಯಾಕಂದರೆ ಎಲ್ಲ ಕಡೆ ವೆಹಿಕಲ್ಗಳು ಓಡಾಡ್ತಾ ಇದೆ, ಜನರು ಕೂಡ ಓಡಾಡ್ತಾ ಇದ್ದಾರೆ, ಇನ್ನೊಬ್ಬರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮಾಸ್ಕ್ ಯೂಸ್ ಮಾಡುವಂಥದ್ದು ಎಷ್ಟು ಮುಖ್ಯ ಸರ್? ತುಂಬ ಇಂಪಾರ್ಟೆಂಟ್. ಏಕೆ ಅಂತಂದರೆ, ಈ ಸೋಂಕು ತಗುಲೋದು ಹೇಗೆ, ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಅಂದರೆ, ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತಂದರೆ ನಮ್ಮ ದ್ರವಗಳು, ನಾವು ಕೆಮ್ಮಿದಾಗ, ಸೀನಿದಾಗ, ಈವನ್ ಮಾತಾಡುವಾಗ, ಸೊ ಅದು ಸ್ಪ್ರೆಡ್, ಇದು ಏನು ಬರುವ ಸೆಕ್ರೇಷನ್ಸ್ ಅವರಿಗೆ, ಪೇಷಂಟಿಗೆ ಯಾರಿಗಾದ್ರೂ ಇದ್ದರೆ, ಕೊರೋನಾ ಇದ್ದರೆ, ಅದು ಬೇರೆಯವರು ಅದನ್ನು ಉಸಿರಾಡಿದಾಗ, ಶ್ವಾಸ ತಗೊಂಡಾಗ
ಅದು ಬರುವ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಡಿಸ್ಟೆನ್ಸಿಂಗ್ ಅಂದರೆ ಅಟ್ಲೀಸ್ಟ್ 1 ಮೀಟರ್ 3 ಫೀಟ್ ಡಿಸ್ಟೆನ್ಸ್, ಹ್ಯಾಂಡ್ ಹೈಜೀನ್ ಮತ್ತು ಮಾಸ್ಕ್, ವೇರಿಂಗ್ ಮಾಸ್ಕ್. ಸೊ ಮತ್ತು ಕಾಫ್ ಎಟಿಕೆಟ್ ಅಂತ ಹೇಳ್ತಾರೆ, ಅಂದರೆ ನಮಗೆ ಸೀನ್ ಬಂದಾಗ ನಮ್ಮ ಟಿಶ್ಯೂ ಅಥವಾ ಮಾಸ್ಕಲ್ಲಿ ಕವರ್ ಮಾಡುವಂಥದ್ದು, ಅಥವಾ ನಮ್ಮ ಶೋಲ್ಡರ್ನ ಒಳಗೆ ನಾವು ನಮ್ಮ ಮುಖವನ್ನು ಅಥವಾ ನೋಸನ್ನು ಮೂಗನ್ನು ಕವರ್ ಮಾಡಿ ಸ್ನೀಸ್ ಮಾಡುವಂಥದ್ದು. ಸೊ ಈ ರೀತಿಯೆಲ್ಲ ನಾವು ಪಾಲಿಸಿದ್ರೆ ಡೆಫಿನೆಟ್ಲಿ ಅದು ಒಬ್ಬರಿಂದ ಒಬ್ಬರಿಗೆ ಹರಡೋದು ಕಡಿಮೆ ಆಗ್ತದೆ, ಚಾನ್ಸಸ್ ಕಡಿಮೆ ಆಗ್ತದೆ. ಎಸ್, ಈಗಾಗಲೇ ಸರ್ಕಾರ ಸಾಕಷ್ಟು ಇದಕ್ಕೆ ಕ್ರಮಗಳನ್ನ ತೆಗೆದುಕೊಂಡಿದೆ. ಸದ್ಯದ ಒಂದು ಪರಿಸ್ಥಿತಿ, ಲಾಕ್ಡೌನ್ ಕೂಡ ಮಾಡ್ತು, ಇವಾಗ ಏನು ಫ್ರೀ ಆಗಿಬಿಟ್ಟಿದೆ, ಜನ ಓಡಾಡ್ತಾ ಇದ್ದಾರೆ. ಸದ್ಯದ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಯಾವ ರೀತಿಯ ಒಂದು ಸರ್ಕಾರ ಇದನ್ನು ತಡೆಗಟ್ಟಲಿಕ್ಕೆ ಸರ್ಕಾರದ ಕ್ರಮ ಅಗತ್ಯ ಇದೆ? ಈಗ ನಮ್ದು ಈಗ ವಿ ಆರ್ ಇನ್ ದ 5th phase ಆಫ್ ದ ಲಾಕ್ಡೌನ್ ಅಂತ ಹೇಳ್ಬೋದು. ಸೊ ಮಾರ್ಚ್ 24-25 ಅಲ್ಲಿ ಲಾಕ್ಡೌನ್ ಸ್ಟಾರ್ಟ್ ಆದಾಗ ನಾವು ನಮ್ಮನ್ನು ಯುರೋಪಿಗೆ ಅಥವಾ ಅಮೆರಿಕಕ್ಕೆ ಹೋಲಿಸಿದ್ರೆ, ಅಮೆರಿಕದಲ್ಲಿ ಈಗ ನೋಡ್ತಿರ್ಬೋದು ಆಲ್ಮೋಸ್ಟ್ ಈಗ ಇಟ್ ಈಸ್ ನಿಯರಿಂಗ್ 2 ಮಿಲಿಯನ್, ಅಂದರೆ 20 ಲಕ್ಷ ಜನರಿಗೆ ಸೋಂಕು ಹರಡಿದೆ. ಮೋರ್ ದ್ಯಾನ್ 1 lakh ಡೆತ್ಸ್ ಅಮೆರಿಕದಲ್ಲಿ ಆಗಿದೆ. ಸೊ ಈ ರೀತಿ ಸಿಚುವೇಶನ್ ಇವನ್ ವಿ ಕಂಪೇರ್ ವಿತ್ ದೆಮ್, ಡೆಫಿನೆಟ್ಲಿ ನಮ್ಮ ದೇಶದಲ್ಲಿ ಮುಂಜಾಗ್ರತಾ ಕ್ರಮಗಳು, ಎಸ್ಪೆಷಲಿ ಕ್ಲೋಸಿಂಗ್ ಏರ್ಪೋರ್ಟ್ಸ್, ಅಂದರೆ ಹೈ ರಿಸ್ಕ್ ಕಂಟ್ರೀಸ್, ಫಸ್ಟ್ ಇನಿಷಿಯಲಿ ಚೈನಾ, ಸಿಂಗಾಪುರ್, ಸೌತ್ ಕೊರಿಯಾ, ಇಟಲಿ, ಇಲ್ಲಿಂದ ಬರುವ ಫಸ್ಟ್ ಆಗಿ ಅವರನ್ನು ಅಲ್ಲಿಂದ ಬರುವ ಏರೋಪ್ಲೇನ್ಸ್ನೆಲ್ಲ ಮುಂಚೆನೇ ಲಾಕ್ಡೌನ್ ಆಗುವ ಮುಂಚೆನೇ ಸ್ಟಾಪ್ ಮಾಡಿದ್ರು. ಮತ್ತು ಅದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ವಿ ಹ್ಯಾಡ್ ಕಂಪ್ಲೀಟ್ ಶಟ್ ಡೌನ್ ಫಾರ್ 2 weeks. ಅದಾದ ನಂತರ ಸ್ವಲ್ಪ ರಿಲೀಸ್ ಆಯಿತು, ದೆನ್ ಗ್ರ್ಯಾಜುವಲಿ ಪ್ರೋಗ್ರೆಸಿವ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ರಿಲೀಸ್ ಮಾಡಲೇಬೇಕು, ಯಾಕೆ ಇಲ್ಲದ್ರೆ ಏನಾಗ್ತದೆ, ಎಕಾನಮಿ, ಜನರಿಗೆ ಕೆಲಸ ಇಲ್ಲ, ಆಹಾರದಿಂದ ಅದರಿಂದ ಸಫರ್ ಮಾಡ್ತಾ ಇದ್ದಾರೆ ತುಂಬ ಜನ. ಈಗ ನೋಡಿರ್ಬೋದು ಮೈಗ್ರೆಂಟ್ ಸಮಸ್ಯೆ ಕೂಡ ಬಂತು. ಸೊ ಗೌರ್ಮೆಂಟ್ ಹ್ಯಾಸ್ ಡೂಯಿಂಗ್ ಇಟ್ಸ್ ಬೆಸ್ಟ್ ಟು ಟ್ಯಾಕಲ್ ದ ಸಿಚುವೇಶನ್. ಬಟ್ ಏನಾಗ್ತದೆ, ಕೆಲವೊಂದು ಸರಿ ಏನಾಗ್ತದೆ, ನಮ್ಮದು ಚಿಕ್ಕ ಗಾತ್ರದ ಕಂಟ್ರಿ ಅಲ್ಲ, ವಿ ಆರ್ 1.4 ಬಿಲಿಯನ್, ಅಂದರೆ 140 ಕೋಟಿ ಜನರು ಇರುವಂಥ ದೇಶ. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಅಲಾಂಗ್ ವಿತ್ ದ ಗೌರ್ಮೆಂಟ್. ಅಂದರೆ ಜನರು ಕೂಡ ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ಬೇಕು. ಆ್ಯಂಡ್ ಗೌರ್ಮೆಂಟ್ ಹೊರಡಿಸುವಂತಹ ಸೂಚನೆಗಳನ್ನೆಲ್ಲ ರೆಗ್ಯುಲರ್ ಆಗಿ ಪಾಲಿಸಬೇಕು, ಅದು ತುಂಬ ಮುಖ್ಯ. ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ನಡುವೆ ಒಳ್ಳೆ ಕೋರ್ಡಿನೇಷನ್ ಇದ್ದರೆ ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಬಿ ಬೆಟರ್. ಈಗ ಬಸ್ಗಳು ಓಪನ್ ಆಗಿದೆ, ಇನ್ನು ದೇವಸ್ಥಾನಗಳು, ಮಾಸ್ಕ್ಸ್ಗಳು, ಚರ್ಚ್ಗಳು ಓಪನ್ ಆಗ್ತದೆ. ನಮ್ಮ ಮಾಲ್ಸ್ಗಳಲ್ಲಿ ಆಲ್ರೆಡಿ ಕೆಲವೊಂದು ಸೂಪರ್ ಮಾರ್ಕೆಟ್ ಕೆಲವೊಂದು ಕಡೆ ಓಪನ್ ಆಗಿದೆ. ಸೊ ಬಸ್ಗಳು ನಡೀತಾ ಉಂಟು ರೋಡಲ್ಲಿ. ಸೊ ಹಾಗಿದ್ದಾಗ ಡೆಫಿನೆಟ್ಲಿ ಜನರಿಗೆ ಭಯ ಇರ್ತದೆ, ಯಾಕೆಂದರೆ ಕ್ಲೋಸ್ ಕಾಂಟ್ಯಾಕ್ಟ್ ಇರುವ ಚಾನ್ಸಸ್ ಇರ್ತದೆ, ಯಾರಿಗೆ ಸೋಂಕು ತಗುಲಿದೆ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಿದ್ದಾಗ ಏನು, ಈಗ ಸದ್ಯಕ್ಕೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಳೋದಾದರೆ ಅಥವಾ ಮೆಜಾರಿಟಿ ಆಫ್ ಕರ್ನಾಟಕ ಅಥವಾ ಕೇರಳದಲ್ಲಿ ಹೇಳೋದಾದರೆ, ಇನ್ನು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಂದರೆ ನಮ್ಮ ಕಾಂಟ್ಯಾಕ್ಟ್ ಹಿಸ್ಟ್ರಿ ಇಲ್ಲದೆ ಇರುವ ಪೇಷಂಟ್. ಸೊ ಕಾಂಟ್ಯಾಕ್ಟ್ ಹಿಸ್ಟ್ರಿ ಇಲ್ಲದೆ ಸ್ಪ್ರೆಡ್ ಆಗಿರೋದು ಇನ್ನೂ ತುಂಬ ವಿರಳ, ಅಂದರೆ ಇಟ್ಸ್ ಆಲ್ಮೋಸ್ಟ್ ನಾಟ್ ದೇರ್ ಅಂತ ಹೇಳ್ಬೋದು ಆ್ಯಸ್ ಆಫ್ ನೌ. ಸೊ ಹಾಗಿದ್ದಾಗ ನಮ್ಮ ಎಲ್ಲ ಬೇರೆ ಪ್ರಿಕಾಷನ್ ತಗೊಂಡ್ರೆ ವಿ ಕ್ಯಾನ್ ಸ್ಟಿಲ್ ಬಿ ಏಬಲ್ ಟು ಕಂಟೈನ್. ಸೊ ನಮ್ಮ ಸ್ಟೇಟ್ ನೋಡಿದ್ರು ಕೂಡ ವಿ ಹ್ಯಾಡ್ ಅಬೌಟ್ ಐ ಥಿಂಕ್ ಸೋ ಫಾರ್ 2,500 ಪೇಷಂಟ್ಸ್ ಇದುವರೆಗೂ ಇರೋದು. ಆ್ಯಂಡ್ ಅವರ್ ಡೆತ್ ರೇಟ್ಸ್ ಆರ್ ಆಲ್ಸೋ ವೆರಿ ಲೆಸ್. ದಕ್ಷಿಣ ಕನ್ನಡದಲ್ಲಿ ನೋಡಿದ್ರು ಕೂಡ ನಿನ್ನೆವರೆಗೂ ಅರೌಂಡ್ 128 ಪೇಷಂಟ್ಸ್ ಇದ್ದರು. ಈಗ ಸದ್ಯಕ್ಕೆ ಅರೌಂಡ್ 48 ಆ್ಯಕ್ಟಿವ್ ಪೇಷಂಟ್ಸ್ ಇದ್ದಾರೆ, 74 ಡಿಸ್ಚಾರ್ಜ್. ಸೊ ಹಾಗಿದ್ದಾಗ ಐ ಥಿಂಕ್ ವಿ ಶುಡ್ ಬಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ, ನಮ್ಮ ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ರೆ, ಮಾಸ್ಕ್ ಯೂಸ್ ಮಾಡ್ತಾ ಇದ್ರೆ, ಫ್ರೀಕ್ವೆಂಟ್ ಹ್ಯಾಂಡ್ ವಾಶ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರಿವೆಂಟ್ ದಿ ಸ್ಪ್ರೆಡ್ ಅಂತ ಹೇಳ್ಬೋದು ನಾನು. ಎಸ್, ಈಗ ಒಂದು ಹಾಸ್ಪಿಟಲ್ ಅಂದ ತಕ್ಷಣ ಅಲ್ಲಿಗೆ ಬೇರೆ ಬೇರೆ ಏನು ಕಾಯಿಲೆಯವರು ಬರ್ತಾರೆ, ಅದು ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಈಗ ನಿಮ್ಮ ಒಂದು ಆಸ್ಪತ್ರೆಯಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಾ? ನಾನು ಮುಂಚೆ ಹೇಳಿದಾಗೆ ನಾವು ಸಪ್ರೇಟ್ಲಿ ಈಗ ಫಸ್ಟಿಗೆ ನಾವು ಏನಾದರೂ ಫ್ಲೂ ಅದಕ್ಕೆ ಕ್ವಶನೇರ್ ಉಂಟು, ಅಂದರೆ ಫಾರ್ಮ್ಸ್ ಉಂಟು, ಸಿಂಪಲ್ ಅದು ಗೌರ್ಮೆಂಟ್ ಡಿಸೈನ್ ಮಾಡಿದೆ. ಸೊ ಯಾರಾದರೂ ರೀಸೆಂಟ್ ಟ್ರಾವೆಲ್ ಹಿಸ್ಟ್ರಿ ಉಂಟಾ ಅಥವಾ ಈ ಸಿಂಪ್ಟಮ್ಸ್ ಅಂದರೆ ಕೆಮ್ಮು, ಕಫ, ಶೀತ, ಜ್ವರ, ಮೈಕೈ ನೋವು, ಈ ರೀತಿಯ ಸಿಂಪ್ಟಮ್ಸ್ ಇದ್ದರೆ, ರೋಗ ಲಕ್ಷಣಗಳಿದ್ದರೆ, ಅಥವಾ ಕಾಂಟ್ಯಾಕ್ಟ್ ಹಿಸ್ಟ್ರಿ ಇದ್ದರೆ. ಸೊ ಇದು 3. ಮತ್ತು ಎನಿ ಆಫ್ ದ ಝೋನ್ಸ್, ಅಂದರೆ ಈಗ ಸಿವಿಯರ್ ಇರುವ ಝೋನ್ಸ್, ಆ ಝೋನಲ್ಲಿ ಎಲ್ಲ ಯಾರಾದರೂ ಸಿಂಪ್ಟಮ್ಸ್ ಇದ್ದರೆ, ಲೈಕ್ ಎಷ್ಟೊಂದು ಜನ ತುಂಬ ಬಾಂಬೆಯಿಂದ ಎಲ್ಲ ಬರ್ತಿರ್ಬೋದು ಈಗ. ಸೊ ಹಾಗಿದ್ದಾಗ ದೇ ಆರ್ ಸಪ್ರೇಟ್ಲಿ ಸ್ಕ್ರೀನ್. ಓಕೆ, ಫಸ್ಟ್ ಸೊ ಸ್ಕ್ರೀನ್ ಎಲ್ಲ ಮಾಡಿದಾಗ ಏನೂ ಇಲ್ಲ, ಸಮಸ್ಯೆ ಇಲ್ಲ ಅಂದಾಗ ಅವರನ್ನು ಜನರಲ್ OPDCಗೆ ಅಲೋ ಮಾಡ್ತೇವೆ. ಸೊ ಆಗ ಮಾಡಿದಾಗ ಈಗ ನೋಡ್ತೀವಿ, ಈಗ ಎಕ್ಸಾಂಪಲ್ ಹೇಳ್ಬೋದು, ಈಗ ರೀಸೆಂಟ್ಲಿ ಕೆಲವೊಬ್ರು ಗ್ಯಾಸ್ಟ್ರೋಎಂಟರೈಟಿಸ್ ಆಗಿಲ್ಲ, ಸೊ ಜ್ವರ ಅದೆಲ್ಲ ಇತ್ತು. ಸೊ ಫಸ್ಟ್ ಅವ್ರಿಗೂ ಕೂಡ ಜ್ವರ ಇರ್ತದೆ,
ಬಿಕಾಸ್ ಜ್ವರ ಅನ್ನೋದು ಕಾಯಿಲೆ ಲಕ್ಷಣ. ಸೊ ಹಾಗಿದ್ದಾಗ ಕೂಡ ಅವರನ್ನ ಕೊರೋನಾ ಟೆಸ್ಟ್ ಮಾಡಬೇಕು ಅವರಿಗೆ ಅಂತ ಫಸ್ಟ್ ಡೌಟ್ ಬರ್ತದೆ ಅಲ್ವಾ. ಸೊ ಅವರನ್ನು ನಾವು ಫ್ಲೂ ಕ್ಲಿನಿಕ್ ನೋಡ್ತಾರೆ, ದೆನ್ ಅವ್ರು ನೋಡಿ ಇವರಿಗೆ ಟೆಸ್ಟ್ ಮಾಡಬೇಕು, ಅದು ಗೌರ್ಮೆಂಟ್ ರೂಲ್ಸ್ ಗೈಡ್ಲೈನ್ಸ್ ಉಂಟು ಯಾರಿಗೆ ಟೆಸ್ಟ್ ಮಾಡಬೇಕು ಯಾರಿಗೆ ಮಾಡಬಾರ್ದು. ಸೊ ಅವರು ಆ ಪ್ರಕಾರ ಫಾಲೋ ಮಾಡಿ ಅವರನ್ನು ಬೇರೆ OPDಗೆ ಕಳಿಸ್ತಾರೆ. ಸೊ ಹಾಗಾಗಿ ಈಗ ನಾವು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ನಾವು ರೊಟೇಷನಲ್ಲಿ ವರ್ಕ್ ಮಾಡ್ತೇವೆ. ಅಂದರೆ ಇನ್ ದ ಸೆನ್ಸ್ ಎಲ್ಲರೂ ಒಂದೇ OPDಯಲ್ಲಿ ಕೂತು ನೋಡೋದಿಲ್ಲ. ಒಬ್ಬರು ಫ್ಲೂ ಕ್ಲಿನಿಕಲ್ಲಿ ಇರ್ತಾರೆ, ಒಬ್ಬರು ವಾರ್ಡಲ್ಲಿರುವ ಪೇಷಂಟ್ ಇನ್ ಪೇಷಂಟ್ಸ್ನ ICU ವಾರ್ಡ್ಸಲ್ಲಿರುವ ಪೇಷಂಟ್ನ ರೌಂಡ್ಸ್ ಮಾಡ್ತೇವೆ, ಒಬ್ಬರು OPDಯಲ್ಲಿ ನೋಡ್ತೇವೆ. ಸೊ ವಿತ್ ಆಲ್ ದ ನೆಸೆಸರಿ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್. ಅಂದರೆ ನಾವು ಕೂಡ ರೆಗ್ಯುಲರ್ಲಿ ಮಾಸ್ಕ್ ಯೂಸ್ ಮಾಡ್ತೇವೆ, ಗ್ಲೌ ಯೂಸ್ ಮಾಡ್ತೇವೆ, ಮತ್ತು ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ತೇವೆ ಬಿಟ್ವೀನ್ ಪೇಷಂಟ್ಸ್. ಅಂದರೆ ಒಬ್ಬರು ಪೇಷಂಟ್ ನೋಡಿ ಇನ್ನೊಬ್ಬರು ಪೇಷಂಟ್ ನೋಡುವ ನಡುವೆ ಹ್ಯಾಂಡ್ ವಾಷಿಂಗ್ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡುವಂಥದ್ದು, ಮತ್ತು ಫ್ರೀಕ್ವೆಂಟಾಗಿ ನಮ್ಮ ಏರಿಯಾನ ಸ್ಯಾನಿಟೈಸ್ ಮಾಡುವಂಥದ್ದು, ಅದನ್ನೆಲ್ಲ ಪ್ರಿಕಾಷನ್ಸ್ ತಗೊಳ್ತಾ ಇದ್ದೇವೆ. ಎಸ್, ಈಗ ನಾವು ನೋಡಿದರೆ ಇನ್ನು ಮಳೆಗಾಲ ಆರಂಭ ಆಯಿತು, ಆಲ್ರೆಡಿ ಕೆಲವು ಕಾಯಿಲೆಗಳು ಡೆಂಗ್ಯೂ ಇವೆಲ್ಲ ಕೇಸಸ್ ಬರ್ತಾ ಇದೆ, ಇನ್ನಷ್ಟು ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಅದು ಡೆಂಗ್ಯೂ ಮಲೇರಿಯಾ ಅಂತಲ್ಲ, ಇನ್ನೂ ಕೂಡ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಸೊ ಒಂದು ಕಡೆ ಕೊರೋನಾ ವೈರಸ್, ಇದೊಂದು ಕಡೆ ಭೀತಿ, ಇನ್ನು ಆ ಬೇರೆ ಬೇರೆ ಕಾಯಿಲೆಗಳು ಇನ್ನು ಮಳೆಗಾಲದಲ್ಲಿ ಬರುವಂಥದ್ದು. ಸೊ ಇವೆರಡು ಒಟ್ಟೊಟ್ಟಿಗೆ ಆಗುವಾಗ ಜನರಿಗೆ ಯಾವ ಥರ ಒಂದು ಸಮಸ್ಯೆ ಆಗ್ಬೋದು, ಇದರ ಪರಿಣಾಮ ಯಾವ ರೀತಿಯಾಗಿರ್ಬೋದು? ಡೆಫಿನೆಟ್ಲಿ ಇದು ತುಂಬ ಚಾಲೆಂಜಿಂಗ್ ಸಿಚುವೇಶನ್ ಅಂತ ಹೇಳ್ಬೋದು. ಯಾಕಂದರೆ ಎಸ್ಪೆಷಲಿ ನಾವು ಲಾಸ್ಟ್ 1-2 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಪ್ರತಿಯೊಂದು ನಮ್ಮ KMC ಹಾಸ್ಪಿಟಲ್ನಲ್ಲಿ ಮೋರ್ ದ್ಯಾನ್ ಐ ಥಿಂಕ್ ಅರೌಂಡ್ 500-600 ಡೆಂಗಿ ಪೇಷಂಟ್ಸ್ ಇದ್ದರು. ಸೊ ಓವರ್ ದ ಲಾಸ್ಟ್, ಅಂದರೆ ರೈನಿ ಸೀಸನ್ ಫುಲ್ ಇದ್ದ, ಮಾನ್ಸೂನ್ ಇದ್ದಾಗ. ಸೊ ಹಾಸ್ಪಿಟಲ್ಸ್ ಫುಲ್ ಇತ್ತು, ಮೋರ್ ದ್ಯಾನ್ 100-120 ಅಡ್ಮಿಷನ್ಸ್ ಇತ್ತು. ಸೊ ಮೆಡಿಸಿನ್ ವಿಭಾಗದಲ್ಲಿ. ಸೊ ಹಾಗೆ ಇದ್ದಾಗ ಇಟ್ ವಿಲ್ ಬಿ ಎ ಚಾಲೆಂಜ್. ಯಾಕೆಂದರೆ ಈಗ ಆಲ್ರೆಡಿ ಡೆಂಗಿ ನೋಡ್ತಾ ಇದ್ದೇವೆ ನಾವು, ಡೆಂಗಿ ಪೇಷಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ, ಮಲೇರಿಯಾ ಕೂಡ ಉಂಟು ಈಗ. ಸೊ ಹಾಗೆ ಇದ್ದಾಗ ಬಟ್ ಏನಂದರೆ ಆ್ಯಸ್ ಲಾಂಗ್ ಆಸ್ ನಾವು ಇದು ಚೆಕ್ ಲಿಸ್ಟ್ ಫಾಲೋ ಮಾಡುವಾಗ, ಅಂದರೆ ಈಗ ಕಾಂಟ್ಯಾಕ್ಟ್ ಹಿಸ್ಟ್ರಿ ಇರಬೇಕು, ಟ್ರಾವೆಲ್ ಹಿಸ್ಟ್ರಿ, ಮತ್ತು ಅಪ್ಪರ್ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಇದೆಲ್ಲ ಇದ್ದಾಗ ಅದು ಕೊರೋನಾಕ್ಕೆ ಸಪ್ರೇಟ್ಲಿ ಟೆಸ್ಟ್ ಮಾಡ್ತೀವಿ. ಸೊ ಈಗ ಬೇರೆ ಎಲ್ಲ ಇದ್ದಾಗ ಅದು ಬೇರೆ ಕಾಯಿಲೆಗಳಂತೂ ನಿಲ್ಲುವುದಿಲ್ಲ, ಅದು ಕೂಡ ಇರ್ತದೆ. ಈಗ ಮೂತ್ರದ ಇನ್ಫೆಕ್ಷನ್ ಇದ್ದಿರ್ಬೋದು, ಡೆಂಗಿ, ಅದು ಕೂಡ ಬರ್ತದೆ. ಸೊ ಅದಕ್ಕೆ ಸಪ್ರೇಟ್ ನಾವು ಟೆಸ್ಟ್ ಮಾಡಿ ನೋಡಬೇಕಾಗ್ತದೆ. ಸೊ ಭಯಪಡುವ ಯಾವ ಕಾರಣ ಇಲ್ಲ. ಸೊ ಯಾರಿಗಾದರೂ ಜ್ವರ ಅಥವಾ ಏನೇ ಕಾಯಿಲೆ ಲಕ್ಷಣಗಳಿದ್ದರೆ ಅವರು ತುರ್ತಾಗಿ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ, ಏನು ಸಮಸ್ಯೆ ಆಗೋದಿಲ್ಲ. ಡಾಕ್ಟರ್ಸ್ 24/7 ವರ್ಕ್ ಮಾಡ್ತಾ ಇದ್ದೇವೆ. ಸೊ ಅದನ್ನು ನಾವು ಸ್ಕ್ರೀನ್ ಮಾಡಿ ಅದಕ್ಕೆ ಅಗತ್ಯವಾದ ಕ್ರಮಗಳನ್ನು ನಾವು ತಗೊಳ್ತೇವೆ. ಸೊ ಆದಷ್ಟು ಇದರಿಂದ ದೂರ ಇರಬೇಕು, ಅಂದರೆ ಡೆಂಗ್ಯೂ ಮಲೇರಿಯಾ ಬರದಾಗೆ ಅವರೇ ನಿಯಂತ್ರಣ ಮಾಡ್ಕೊಂಡಿರಬೇಕು, ಅಂದರೆ ಜನರೇ ಮನೆಯಲ್ಲಿ. ಹೌದು, ಡೆಫಿನೆಟ್ಲಿ. ಬೇರೆ ಲಾಸ್ಟ್ ಇಯರ್ ನಾವು ಹೇಳಿದಾಗೆ ಪ್ರಿಕಾಷನ್ಸ್ ನಾವು ತಗೊಳ್ಬೇಕು. ನಮ್ಮ ಎನ್ವಿರಾನ್ಮೆಂಟ್, ನಮ್ಮ ಎಸ್ಪೆಷಲಿ ಸರೌಂಡಿಂಗ್ ಎನ್ವಿರಾನ್ಮೆಂಟ್, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಕ್ಲೀನಾಗಿ ಇಟ್ಕೊಳ್ಬೇಕು. ನೀರು ನಿಲ್ಲುವುದನ್ನು ತಡೆಗಟ್ಟಬೇಕು. ಎಸ್ಪೆಷಲಿ ಓವರ್ ಹೆಡ್ ಟ್ಯಾಂಕ್ಸ್ ಎಲ್ಲ ಇದ್ರೆ ಅದನ್ನು ಕ್ಲೋಸ್ ಮಾಡಿ ಇಟ್ಟಿರಬೇಕು. ಆಮೇಲೆ ಪಾಟ್ಸ್ ಎಲ್ಲ ಇರ್ಬೋದು, ಅದರಲ್ಲಿ ನೀರು ನಿಲ್ಲದಾಗಿ ನೋಡ್ಕೊಳ್ಬೇಕು. ಸೊ ದೀಸ್ ಆರ್ ದ ಥಿಂಗ್ಸ್, ಸಿಂಪಲ್ ಮೆಷರ್ಸ್ ನಾವು ನೋಡಿಕೊಂಡ್ರೆ ಡೆಫಿನೆಟ್ಲಿ. ಮತ್ತೆ ಇದು ಏನು ಆ್ಯಂಡ್ ಮಸ್ಕಿಟೋ ರಿಪೆಲೆಂಟ್ಸ್ ಕೆಲವೊಂದ್ಸರಿ ಯೂಸ್ ಮಾಡಬೇಕಾಗ್ತದೆ. ಮಸ್ಕಿಟೋ ನೆಟ್ಸ್ ಮನೆಯಲ್ಲಿ ಹಾಕಿದರೆ ಒಳ್ಳೆಯದು. ಸೊ ಡೆಫಿನೆಟ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ಅಗೇನ್ಸ್ಟ್ ಮಲೇರಿಯಾ, ಡೆಂಗಿ ಕೂಡ ತಗೊಳ್ಬೇಕಾಗ್ತದೆ ಈ ಟೈಮಲ್ಲಿ. ಎಸ್, ಈ ಥರ ಒಂದು ಎಮರ್ಜೆನ್ಸಿ ಕೇಸಸ್ಗಳಿಗೆ ಲೋಕಲಲ್ಲಿ ಅಷ್ಟು ಈಸಿಯಾಗಿ ಚಿಕಿತ್ಸೆ ಸಿಗೋದು ಕಷ್ಟ. ಸೊ ಅವರು ಪಟ್ಟಣಕ್ಕೆ ಬರಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಕೋವಿಡ್ ಕೇಸಸ್ ಕೂಡ ಇರುತ್ತೆ, ಇದು ಕೂಡ ಒಂದು ಸಮಸ್ಯೆ ಆಗ್ಬೋದಾ? ಹೋಪ್ಫುಲಿ ಈಗ ದೇವ್ರದಿಂದ ಸೋಫಾರ್ ದಕ್ಷಿಣ ಕನ್ನಡದಲ್ಲಿ ಅಷ್ಟು ನಂಬರ್ಸ್ ಇಲ್ಲ. ಆ್ಯಂಡ್ ವಿ ಹ್ಯಾವ್ ಅ ಡೆಸಿಗ್ನೇಟೆಡ್ ಹಾಸ್ಪಿಟಲ್ ವಿತ್ ಎಕ್ಸ್ಪರ್ಟ್ ಕೇರ್ ಬೆಂಗಳೂರಲ್ಲಿ ಉಂಟು ಈಗ. ಸೊ ಅಲ್ಲಿ ನುರಿತ ವೈದ್ಯರಿದ್ದಾರೆ. ಆ್ಯಂಡ್ ಸಪ್ರೇಟಾಗಿ ಕೋವಿಡನ್ನು ಟ್ರೀಟ್ ಮಾಡಲಿಕ್ಕೆ, ಟೆಸ್ಟ್ ಮಾಡಲಿಕ್ಕೆ ವ್ಯವಸ್ಥೆಗಳುಂಟು. ಸೊ ಅವರನ್ನೆಲ್ಲ ಕೋವಿಡ್ ಅದು ಸಪ್ರೇಟಾಗಿ ಡೆಸಿಗ್ನೇಟೆಡ್ ಹಾಸ್ಪಿಟಲ್ ಉಂಟು. ಸೊ ಹಾಗಾಗಿ ತೊಂದರೆ ಬರಲಿಕ್ಕಿಲ್ಲ. ಯಾಕೆಂದರೆ ನಮ್ಮ ಒಳ್ಳೆ ಹಾಸ್ಪಿಟಲ್ಗಳುಂಟು ದಕ್ಷಿಣ ಕನ್ನಡದಲ್ಲಿ. 6-7 ಮೆಡಿಕಲ್ ಕಾಲೇಜಸ್ ಉಂಟು, ದೊಡ್ಡ ನರ್ಸಿಂಗ್ ಹೋಮ್ಸ್ಗಳುಂಟು. ಸೊ ಐ ಫೀಲ್ ಮತ್ತೆ ಪ್ಲಸ್ ಅವೇರ್ನೆಸ್ ತುಂಬ ಇಂಪ್ರೂವ್ ಆಗಿದೆ. ಆ್ಯಂಡ್ ಡಾಕ್ಟರ್ಸ್ ಆರ್ ಆಲ್ಸೋ ವೆಲ್ ಪ್ರಿಪೇರ್ಡ್, ಯಾಕಂದರೆ ನುರಿತ ವೈದ್ಯರಿದ್ದಾರೆ. ಸೊ ಆದಷ್ಟು ಮಟ್ಟಿಗೆ ವಿ ಶುಡ್ ಬಿ ಏಬಲ್ ಟು ಟ್ಯಾಕಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಡೆಫಿನೆಟ್ಲಿ ನೆಕ್ಸ್ಟ್ 3-4 ಮಂತ್ಸ್ ಆರ್ ವೆರಿ ಕ್ರೂಷಿಯಲ್, ಬಟ್ ತುಂಬ ಇಂಪಾರ್ಟೆಂಟ್. ಬಟ್ ಡೆಫಿನೆಟ್ಲಿ ಕಂಟ್ರೋಲ್ ಮಾಡ್ತೇವೆ ಅಂತ ನನಗೆ ನಂಬಿಕೆ ಉಂಟು. ಎಸ್, ಈಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಇನ್ನು ಸೊಳ್ಳೆಗಳ ಕಾಟ ಕೂಡ ಜಾಸ್ತಿ ಆಗುತ್ತೆ. ಸೊ ಡೆಂಗ್ಯೂ ಮಲೇರಿಯಾ ಇವುಗಳಿಗೆಲ್ಲ ಸೊಳ್ಳೆಗಳಿಂದ ತುಂಬ ಅದರಿಂದಲೇ ಬರುತ್ತೆ. ಸೊ ಕೊರೋನಾ ಕೂಡ ಸೊಳ್ಳೆಯಿಂದ ಬರುತ್ತೆ ಅನ್ನೋ ಒಂದು ಭಯ ಇರ್ಬೋದು ಜನರಿಗೆ. ಇಲ್ಲ, ಅದು ನಾನು ಕೂಡ ಆ್ಯಕ್ಚುಲಿ ಕೇಳ್ಪಟ್ಟೆ. ಕೆಲವೊಂದು ಪೇಷಂಟ್ಸ್ ನನಗೆ ಕೇಳಿದ್ರು ಸೊಳ್ಳೆಯಿಂದ ಬರ್ತದೆ ಸರ್, ಈಗ ಮಳೆ ಸ್ಟಾರ್ಟ್ ಆಗ್ತಾ ಉಂಟು ಅಂತ. ಬಟ್ ಇಲ್ಲ, ಇದುವರೆಗೂ
ಕಂಡುಹಿಡಿದಿರುವ ಪ್ರಕಾರ ಇದ್ರದ್ದು ಚೈನಾದಿಂದಾಗಲಿ ಎಲ್ಲ ಅಥವಾ ಯುರೋಪ್ US ಆಗಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ ಆಫ್ ಟ್ರಾನ್ಸ್ಮಿಷನ್ ಹೇಗೆ ಹರಡುದು ಅಂತಂದರೆ ಅದು ರೆಸ್ಪಿರೇಟರಿ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂದರೆ ನಮ್ಮ ಶ್ವಾಸಪದ ಸೆಕ್ರೀಷನ್ಸ್ ಅಂದರೆ ಕೆಮ್ಮಿನಲ್ಲಿ ಸೀನಿನಲ್ಲಿ ಇರುವ ದ್ರವಗಳಿಂದ ಮಾತ್ರ ಅದನ್ನು ನಾವು ಶ್ವಾಸ ತಗೊಂಡಾಗ ಮಾತ್ರ ಅದು ಹರಡ್ತದೆ. ಸೊಳ್ಳೆ ಕಚ್ಚೋದ್ರಿಂದಾಗಲಿ ಅಥವಾ ಆಹಾರ ಸೇವಿಸೋದ್ರಿಂದಾಗಲಿ ಟೈಫಾಯ್ಡ್ ಬರೋದು ನಮ್ಮ ನೀರು ಅಥವಾ ಕಲುಷಿತ ನೀರು ಅಥವಾ ಆಹಾರದಿಂದ. ಸೊ ಹಾಗೆ ಕೊರೋನಾ ಹರಡುವುದಿಲ್ಲ. ಎಸ್ ಸರ್. ಇನ್ನೊಂದು ವಿಚಾರ ಅಂದರೆ ಮಕ್ಕಳಿಗೆ ಕ್ಲಾಸಸ್ ಸ್ಟಾರ್ಟ್ ಮಾಡುವಂಥ ಬಗ್ಗೆ ಚರ್ಚೆ ಆಗ್ತಿದೆ ಸರ್ಕಾರದ ಒಂದು ಮಟ್ಟದಲ್ಲಿ, ಜೊತೆಗೆ ಎಕ್ಸಾಮ್ಸ್ ಎಲ್ಲ ನಡಿಬೇಕು ಅನ್ನುವಂಥದ್ದು. ಒಂದು ವೇಳೆ ಕ್ಲಾಸಸ್ ಸ್ಟಾರ್ಟ್ ಆದರೆ ಈ ಚಿಕ್ಕ ಮಕ್ಕಳನ್ನೆಲ್ಲ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ, ಓಡಾಡ್ಕೊಂಡಿರ್ತವೆ, ಆಟಾಡ್ಕೊಂಡಿರ್ತವೆ. ಇದು ಎಷ್ಟು ಡೇಂಜರಸ್ ಸರ್? ಈಗ ನಾನು ಹೇಳಿದ ಪ್ರಕಾರ ಈಗ ಗೌರ್ಮೆಂಟ್ ಅಂತ ಹೇಳಿದೆ, ಈಗ ಲಾಕ್ಡೌನ್ 5.4 ಅಲ್ಲಿ ಕೂಡ ಸ್ಕೂಲ್ಗಳು ಕಾಲೇಜ್ಗಳನ್ನು ಓಪನ್ ಮಾಡಲಿಲ್ಲ. ಸೊ ಅದೆಂತ ಹೇಳಿದೆ ಅಂದರೆ ವಿ ವಿಲ್ ಟೇಕ್ ಅ ಡಿಸಿಷನ್ ಫ್ರಮ್ ಜುಲೈ, ಅಂದರೆ ಜುಲೈ ಮಾಸದಲ್ಲಿ ಆ ಸಿಚುವೇಶನ್ ಅಂತ ನೋಡಿ ಸ್ಟೇಟ್ ಗೌರ್ಮೆಂಟ್ಸ್ ರಾಜ್ಯ ಸರ್ಕಾರಗಳ ಜೊತೆಗೆ ಕಾನ್ವರ್ಸೇಷನ್ ಮಾಡಿ ಅವ್ರ ಜೊತೆಗೆ ಸಂವಾದ ಮಾಡಿ ಅದರ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಈ ಲಾಕ್ಡೌನಲ್ಲಿ ಲಾಕ್ಡೌನ್ ಓಪನ್ ಆದ ನಂತರ ಬಂದರು ಸರ್ಕ್ಯುಲರಲ್ಲಿ ಇರೋದು. ಇಟ್ ವಿಲ್ ಬಿ ಅ ಚಾಲೆಂಜ್ ಡೆಫಿನೆಟ್ಲಿ, ಬಟ್ ನೀವು ನ್ಯೂಸ್ ರೀಸೆಂಟ್ಲಿಗೆ ನೋಡಿರ್ಬೋದು, ಕೇಳಿರ್ಬೋದು, ಚೈನಾದಿಂದ ಬಂದಂಥದ್ದು, ಅಲ್ಲಿ ಸ್ಕೂಲ್ಸ್ ರಿಓಪನ್ ಆಗಿದೆ. ಸೊ ದೇರ್ ವಿಲ್ ಬಿ ಡೆಫಿನೆಟ್ ಗೈಡ್ಲೈನ್ಸ್, ಅದಕ್ಕೆ ಡೆಫಿನೆಟ್ಲಿ ಮಾರ್ಗಸೂಚಿ ಇರ್ತದೆ ಗೌರ್ಮೆಂಟ್ ಕಡೆಯಿಂದ. ಪ್ಲಸ್ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೇವೆ, ಅಂದರೆ ಕಾಲೇಜ್ ಅಥವಾ ಸ್ಕೂಲಿಂದ ಇರುವ ಪ್ರಿನ್ಸಿಪಲ್ ಇರ್ಬೋದು, ಪೇರೆಂಟಲ್ ಅಸೋಸಿಯೇಷನ್ಸ್, ಪೇರೆಂಟ್ ಮತ್ತು ಟೀಚರ್ ಅಸೋಸಿಯೇಷನ್ಸ್, ಮತ್ತು ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್, ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದ ಹೆಲ್ತ್ ಅಥಾರಿಟೀಸ್ ಕೂಡ ಡೆಫಿನೆಟ್ಲಿ ದೇ ವಿಲ್ ಹ್ಯಾವ್ ಮೀಟಿಂಗ್ಸ್ ಇದ್ರೆ ಮಾಡಿ ನೆಕ್ಸ್ಟ್ ಹೇಗೆ ನಾವು ಮುಂದುವರಿಸಬೇಕಿದ್ರ ವಿಷಯದಲ್ಲಿ ಅಂತ ಡೆಫಿನೆಟ್ಲಿ ಗೈಡ್ಲೈನ್ಸ್ ಬರ್ತದೆ. ನಿಮ್ಗೆ ಗೊತ್ತಿರ್ಬೋದು, ಹಾಗೆ ಆಲ್ರೆಡಿ ಈಗ ನನ್ನ ಮಕ್ಕಳಿಗೂ ಕೂಡ ಈಗ ನನ್ನಿಂದ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಸೊ ಲಾಟ್ ಆಫ್ ಅಪ್ಲಿಕೇಶನ್ಸ್ ಉಂಟು, ಮೈಕ್ರೋಸಾಫ್ಟ್ ಟೀಮ್ಸ್ ಇರ್ಬೋದು ಅಥವಾ ಝೂಮ್ ಇರ್ಬೋದು, ವೆಬ್ಎಕ್ಸ್ ಇರ್ಬೋದು. ಸೊ ಇದೆಲ್ಲ ಆ್ಯಪ್ಗಳಲ್ಲಿ ಅವ್ರಿಗೂ ಟ್ರೈನಿಂಗ್ ಒದಗಿಸಿ ಅವರಿಗೆ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಆದರೂ ಕೂಡ ಫಿಸಿಕಲ್ ಪ್ರೆಸೆನ್ಸ್ ಅಂದರೆ ಟೀಚರ್ನ ನೋಡೋದು, ಬೋರ್ಡಲ್ಲಿ ಬರೆಯೋದು, ಒಬ್ಬೊಬ್ಬರ ಜೊತೆಗೆ ಇಂಟ್ರಾಕ್ಟ್ ಮಾಡೋದು, ಡೆಫಿನೆಟ್ಲಿ ದಟ್ಸ್ ಅ ಟೋಟ್ಲಿ ಅ ಡಿಫ್ರೆಂಟ್ ಫೀಲಿಂಗ್. ನಾವೊಂದು ಅರ್ಥ ಮಾಡ್ಕೊಳ್ಬೇಕೇನೆಂದರೆ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನಾವು ಹೇಗೆ ಮುಂದೆ ಬಿಹೇವ್ ಮಾಡ್ತೇವೆ ಅಂತ ಇರ್ಬೋದು, ಅದೆಲ್ಲ ಡೆಫಿನೆಟ್ಲಿ ಇಟ್ ಹಸ್ ಚೇಂಜ್ಡ್. ಸೊ ಅದು ಡೆಫಿನೆಟ್ಲಿ ನಾವು ಅದು ಹೊಸ ಬದಲಾವಣೆಗೆ ನಾವು ಹೊಂದಿಕೊಳ್ಬೇಕಾಗ್ತದೆ. ಸೊ ಹಲವಾರು ಮೆಥಡ್ಸ್ ಡೆಫಿನೆಟ್ಲಿ ಫಾಲೋ ಮಾಡ್ತಾರೆ. ಅಂದರೆ ಮಕ್ಕಳಿಗೂ ಕೂಡ ಆಲ್ರೆಡಿ ತುಂಬ ತಿಳುವಳಿಕೆ, ನನ್ನ ಮಗಳೀಗ ಚಿಕ್ಕವಳು ವಿಲ್ ಬಿ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಅವರು ಕೂಡ ಆಲ್ರೆಡಿ ಅವೇರ್ನೆಸ್ ಉಂಟು ಕೊರೋನಾ ಬಗ್ಗೆ, ಹ್ಯಾಂಡ್ ವಾಷಿಂಗ್ ಬಗ್ಗೆ, ಮಾಸ್ಕ್ ಬಗ್ಗೆ. ಸೊ ಡೆಫಿನೆಟ್ಲಿ ಆ ಪ್ರಿಕಾಷನ್ಸ್ ಎಲ್ಲ ಗೈಡ್ಲೈನ್ಸ್ ಬರ್ತದೆ. ಮೇ ಬಿ ಫುಲ್ ಸ್ಟ್ರೆಂತ್ ಕ್ಲಾಸಸ್ ಆಗಲಿಕ್ಕಿಲ್ಲ ನನ್ನ ಅನಿಸಿಕೆಯಲ್ಲಿ. ಮೇ ಬಿ ದೇ ಮೇ ಸ್ಪ್ಲಿಟ್ ದ ಕ್ಲಾಸಸ್. ಈಗ 30 ಸ್ಟೂಡೆಂಟ್ಸ್ ಇರುವ ಕ್ಲಾಸಲ್ಲಿ ಅದನ್ನು 15 ಸ್ಟೂಡೆಂಟ್ಸ್ನ 2 ಬ್ಯಾಚಲ್ಲಿ ಮಾಡಬಹುದು, ಅಥವಾ ಬೇರೆ ವಿಧಾನ ಡೆಫಿನೆಟ್ಲಿ ಅದಕ್ಕೆ ಪರಿಹಾರ ಡೆಫಿನೆಟ್ಲಿ ಸೊಲ್ಯೂಷನ್ಸ್ ಬರ್ತದೆ ಅದಕ್ಕೆ ಅಂತ. ಬಟ್ ಡೆಫಿನೆಟ್ಲಿ ಪೇರೆಂಟ್ಸಲ್ಲಿ ಫಿಯರ್ ಉಂಟು. ನಾನು ನನ್ನ ನ್ಯೂಸಲ್ಲಿ ಓದ್ಪಟ್ಟೆ, ಕೆಲವೊಂದು ಬೆಂಗಳೂರಲ್ಲಿ ಪೇರೆಂಟ್ಸ್ ಪ್ರೊಟೆಸ್ಟ್ ಮಾಡಿದ್ದಾರೆ. ಅಂದರೆ ಕೊರೋನಾ ಫುಲ್ ಕಂಪ್ಲೀಟ್ಲಿ ಎರಾಡಿಕೇಟ್ ಆಗೋವರೆಗೂ ನಾವು ಮಕ್ಕಳನ್ನು ಕಳಿಸೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇಟ್ ಇಸ್ ಸ್ಟಿಲ್ ವೆರಿ ಫ್ಲೂಯಿಡ್, ವಿ ಸ್ಟಿಲ್ ಡೋಂಟ್ ನೋ ಹೌ ಟು ಮೂವ್ ಫಾರ್ವರ್ಡ್. ಅಂದರೆ ಮುಂದೆ ಹೇಗೆ ಸಿಚುವೇಶನ್ ಅಂತ ಇನ್ನೂ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ಒಳ್ಳೆಯ ವಿಷಯ ಅಂತಂದರೆ ಈವನ್ ಚೈನಾದಲ್ಲಿ ತಗೊಂಡ್ರು ಕೂಡ ವೇರ್ ಲಾಟ್ ಆಫ್ ಪೇಷಂಟ್ಸ್ ವರ್ ದೇರ್ ಪೀಡಿಯಾಟ್ರಿಕ್ ಏಜ್ ಗ್ರೂಪಲ್ಲಿ ತುಂಬ, ಐ ಥಿಂಕ್ ದೇರ್ ವರ್ 0 mortalities, ದೇರ್ ವರ್ ನೋ ಡೆತ್ಸ್ ಇನ್ ಚೈನಾ ನಿಯರ್ಲಿ. ದಟ್ಸ್ ವಾಟ್ ಐ ಹ್ಯಾವ್ ರೆಡ್. ಅಂದರೆ ಲೆಸ್ ದ್ಯಾನ್ 15 yearsಲ್ಲಿ ಇಟ್ ಡಿಂಟ್ ಅಫೆಕ್ಟ್ ಎನಿಬಡಿ. ಇದೋ ಕಾಯಿಲೆ ಬಂದರೂ ಕೂಡ, ಕೊರೋನಾ ಪಾಸಿಟಿವ್ ಇದ್ದರೂ ಕೂಡ ಮೋಸ್ಟ್ ಆಫ್ ದೆಮ್ ತುಂಬ ಚಿಕ್ಕ ಮೈಲ್ಡ್ ಇನ್ಫೆಕ್ಷನ್ ಇತ್ತು ಆ್ಯಂಡ್ ಆಲ್ ಆಫ್ ದೆಮ್ ರಿಕವರ್ಡ್. ಸೊ ಇವನ್ ಇಲ್ಲಿ ನೋಡಬೇಕಾದ್ರೂ ಕೂಡ ಫಸ್ಟ್ ಕೇಸ್ ಬಂದಾಗ 8 or 9 month ಮಗು ಬಂದಿದ್ರು ಕೂಡ ಅದು ಕಂಪ್ಲೀಟ್ ಗುಣಮುಖವಾಗಿ ಮನೆಗೆ ಮಗು ಹೋಯಿತು. ಮತ್ತು ಕೆಲವು 4-5 ಪೇಷಂಟ್ಸ್ 20 ವರ್ಷ 15 ವರ್ಷದ ಕೆಳಗೆ ಬಂದವರು ಕೂಡ ಮೈಲ್ಡ್ ಇನ್ಫೆಕ್ಷನ್ ಮಾತ್ರ ಇತ್ತು ಅವರಿಗೆ. ಸೊ ಹಾಗಾಗಿ ಇದು ಒಂದು ದೇವ್ರ ದಯೆಯಿಂದ ಮಕ್ಕಳು ಮತ್ತು ಯಂಗ್ ಅಡಲ್ಟ್ಸ್ ಅವರಿಗೆ ಅಷ್ಟೊಂದು ಸೀರಿಯಸ್ ಆದ ಇನ್ಫೆಕ್ಷನ್ ಕಾಣ್ತಾ ಇಲ್ಲ. ಎಸ್, ಒಂದು ಕಡೆ ಎಜುಕೇಷನ್ ವಿಷಯ ಬರುತ್ತೆ, ಇನ್ನೊಂದು ಕಡೆ ಆರೋಗ್ಯದ ವಿಷಯ ಕೂಡ ಬರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಪೇರೆಂಟ್ಸ್ ಯಾವ ಥರದಲ್ಲಿ ಕೇರ್ಫುಲ್ ಆಗಿರಬೇಕು ಮಕ್ಕಳ ಬಗ್ಗೆ? ಒಂದೇನಂದರೆ 2 ರೀತಿಯ ಇದಂತ. ಒಂದು ಎಜುಕೇಷನ್ ಶುಡ್ ಅಂದರೆ ಕಲಿದು ಕಂಟಿನ್ಯೂ ಆಗಬೇಕು, ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್, ಅದನ್ನು ನಿಲ್ಲಿಕ್ಕೆ ಆಗೋದಿಲ್ಲ, ಅದು ಒಂದು. ಎರಡನೇದು ಸೈಕಲಾಜಿಕಲ್ ಇಂಪ್ಯಾಕ್ಟ್. ಅಂದರೆ ನೋಡಿ, ಈಗ
ನಮ್ಮನ್ನೇ ಇವನ್ ಅಡಲ್ಟ್ಸನ್ನು ಒಂದು ಕಡೆ ಹಿಡಿದಿಟ್ರೆ ಹೇಗಿರ್ಲಿಕ್ಕೆ ಆಗ್ತದೆ, ಆಗೋದಿಲ್ಲ. ಸೊ ಈಗ 2 ತಿಂಗಳ ಸಮ್ಮರ್ ರಜೆಯಲ್ಲಿ ಮಕ್ಕಳು ಆಟ ಆಡದೆ, ಹೊರಗಡೆ ಹೋಗದೆ, ಎಲ್ಲೂ ಪಿಕ್ನಿಕ್ ಇಲ್ಲದೆ, ಬೀಚ್ ಇಲ್ಲದೆ ಇದ್ದಾರೆ ಅಂತಂದರೆ ಯು ಹ್ಯಾವ್ ಟು ರಿಯಲಿ ಅಪ್ರಿಷಿಯೇಟ್ ಈಗಿನ ಮಕ್ಕಳಲ್ಲಿ. ಸೊ ದಟ್ ಈಸ್ ನಂಬರ್ 1. ಸೆಕೆಂಡ್ ಥಿಂಗ್ ಈಸ್ ಕಾನ್ಸ್ಟೆಂಟ್ ಮಾರಲ್ ಸಪೋರ್ಟ್ ಬೇಕಾಗ್ತದೆ. ಆದಷ್ಟು ಮಕ್ಕಳ ಜೊತೆಗೆ ಆದಷ್ಟು ಐ ಥಿಂಕ್ ದಿಸ್ ಇಸ್ ಒನ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. ಅಂದರೆ ಈಗ ಫ್ಯಾಮಿಲೀಸ್ ಎಲ್ಲ ಒಟ್ಟಾಗಿದೆ. ಮುಂಚೆ ನೋಡ್ತಾ ಇದ್ವಿ, ಇಬ್ಬರು ಗಂಡ ಹೆಂಡತಿ ಇಬ್ಬರು ವರ್ಕ್ ಮಾಡೋದಾದ್ರೆ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 7-8 ಗಂಟೆಗೆ ಬರೋದು. ಮಕ್ಕಳನ್ನು ಕೆಲವೊಂದ್ಸರಿ ನೋಡದೇ ಇರ್ಬೋದು, ಬೇರೆ ಯಾರೋ ಕೈಗಳಲ್ಲಿ ಅವರು ಪ್ರಾಬಬ್ಲಿ ನೋಡಿಕೊಳ್ತಾ ಇದ್ರು, ಬೇರೆ ಯಾರು ನೋಡ್ತಾ ಇದ್ರು, ಹಾಗಾಗ್ತಾ ಇತ್ತು ಸಿಚುವೇಶನ್ ಎಷ್ಟೊಂದು ಸರಿ. ಸೊ ಹಾಗಿದೆ. ಈಗ ಅದೊಂದು ಟೈಮ್ ಕೊಟ್ಟಿದೆ ಆ್ಯಕ್ಚುಲಿ, ಈಗ ಎಲ್ಲ ಮಕ್ಕಳೊಟ್ಟಿಗೆ ಅಥವಾ ನಮ್ಮ ಹಿರಿಯರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುವಂಥ ಅವಕಾಶ ಇತ್ತು ಲಾಸ್ಟ್ 2-3 ತಿಂಗಳಿಂದ. ಸೊ ಹಾಗಾಗಿ ಡೆಫಿನೆಟ್ಲಿ ಫ್ಯಾಮಿಲಿ ಬಾಂಡಿಂಗ್ಸ್ ಇಂಪ್ರೂವ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ಮಕ್ಕಳಿಗೆ ಇನ್ನೊಂದೇನೆಂದರೆ ಆದಷ್ಟು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇಡಬೇಕಾಗ್ತದೆ. ಯಾಕಂದರೆ ಅವರಿಗೆ ಬೇರೆ ಮೋಡ್ ಆಫ್ ಇದು ಇಲ್ಲ. ಕಂಟಿನ್ಯೂಸ್ಲಿ ಏನಾದರೂ ಟಿ ವಿ ನೋಡ್ತಾ ಇರ್ತಾರೆ, ಎಲ್ಲ ಮೊಬೈಲಲ್ಲಿ ಇರ್ತದೆ ಅಥವಾ ಲ್ಯಾಪ್ಟಾಪಲ್ಲಿ ಕೂತಿರ್ತಾರೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಪೇರೆಂಟ್ಸ್. ಎರಡನೇದಾಗಿ ಬೇರೆ ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಮೇ ಬಿ ಗೇಮಿಂಗ್ ಇರ್ಬೋದು, ಇಂಡೋರ್ ಗೇಮ್ಸ್ ಇರ್ಬೋದು, ಕೇರಮ್ ಇರ್ಬೋದು, ಚೆಸ್ ಇರ್ಬೋದು, ಅಥವಾ ಬೇರೆ ಏನಾದರೂ ಹವ್ಯಾಸಗಳು. ಸೊ ಅದನ್ನು ಕೂಡ ಇನ್ಕಲ್ಕೇಟ್ ಮಾಡುವ ಒಳ್ಳೆ ಆ್ಯಕ್ಚುಲಿ ಇಫ್ ಟೈಮ್ ಇದ್ದರೆ ಎಸ್ಪೆಷಲಿ ಬಿಕಾಸ್ ಈಗ ನನ್ನ ಮಗನ ಸ್ಕೂಲಲ್ಲೂ ಕೂಡ, ಮಕ್ಕಳ ಸ್ಕೂಲಲ್ಲೂ ಕೂಡ ಈಗ ಜಸ್ಟ್ 3.5 hours ಕ್ಲಾಸಸ್ ನಡೀತಾ ಉಂಟು. ಸೊ ತುಂಬ ಟೈಮ್ ಉಂಟು ಅವರಿಗೆ. ಎಸ್, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಪ್ರಕರಣ ಅನ್ನುವಂಥದ್ದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯವರು ವಿದೇಶದಲ್ಲಿ ಕೆಲಸ ಮಾಡುವಂಥವರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವರನ್ನು ವಾಪಸ್ ಕರ್ಕೊಂಡು ಬಂದಿದ್ದಾರೆ, ಕ್ವಾರಂಟೈನಲ್ಲಿ ಇಟ್ಟಿದ್ದಾರೆ. ಇದರಿಂದ ಪ್ರಕರಣ ಜಾಸ್ತಿ ಆಯಿತು ಅನ್ನುವಂಥದ್ದು ಕೂಡ ಜನರ ಒಂದು ಮಾತು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸೊ ಅದರ ವಿಷಯವಾಗಿ ಭಯಪಡುವ ಅವಶ್ಯಕತೆ ಇಲ್ಲ. ಬಿಕಾಸ್ ಇಲ್ಲಿ ಬರ್ತಿರುವಂಥ ಎನಿ ಪ್ಯಾಸೆಂಜರ್ ಅಂದರೆ ಈಗ ಫ್ಲೈಟ್ಸ್ನಲ್ಲಾಗಿ ಬರಲಿ ಅಥವಾ ಟ್ರೈನಲ್ಲಾಗಿ ಬರಲಿ ಅಥವಾ ಬಸ್ಸಲ್ಲಾಗಿ ಬಂದರೂ ಕೂಡ ಹೊರ ರಾಜ್ಯಗಳಿಂದ ಅಥವಾ ಹೊರ ದೇಶದಿಂದ ಬರುವ ಫ್ಲೈಟ್ಸಲ್ಲಿ ಕೂಡ ಪ್ರಾಪರ್ ಸ್ಕ್ರೀನಿಂಗ್ ಆಗ್ತದೆ. ಸೊ ಈಗ ನೋಡ್ತಿರ್ಬೋದು ಲಾಟ್ ಆಫ್ ಪೇಷಂಟ್ಸ್ ಈಗ ಮಹಾರಾಷ್ಟ್ರದಿಂದ ಬಂದರೂ ಕೂಡ ಪಾಸಿಟಿವ್ ಬರ್ತಾ ಇದ್ದಾರೆ. ದುಬೈಯಿಂದ ಬಂದವರು ಕೂಡ ಪಾಸಿಟಿವ್ ಆಯಿತು. ಬಟ್ ಅವರನ್ನೆಲ್ಲ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ, ಐಸೋಲೇಟ್ ಮಾಡ್ತಾ ಇದ್ದೇವೆ. ಅವರ ಟೆಸ್ಟ್ ರಿಸಲ್ಟ್ಗಳು ನೆಗೆಟಿವ್ ಬಂದ ನಂತರನೇ ಅವರನ್ನು ಪುನಃ ಅವರ ಮನೆಗಳಿಗೆ ಕಳಿಸ್ತಾ ಇದ್ದೇವೆ. ಸೊ ಹಾಗಾಗಿ ಭಯಪಡುವ ಕಾರಣ ಎಂತ ಇಲ್ಲ. ಅಂಡ್ ಅವ್ರಿಗೆ ರೋಗದ ಸಿಂಪ್ಟಮ್ಸ್ ಎಲ್ಲ ಬಂದರೆ ಅವರನ್ನು ನಾವು ಡೆಸಿಗ್ನೇಟೆಡ್ ಹಾಸ್ಪಿಟಲ್ ವೆನ್ಲಾಕಿಗೆ ಶಿಫ್ಟ್ ಮಾಡ್ತೇವೆ. ಸೊ ಹಾಗಿದ್ದಾಗ ಭಯಪಡುವ ಯಾವ ಕಾರಣ ಇಲ್ಲ ಇದರಲ್ಲಿ. ಅವರನ್ನು ಡೆಫಿನೆಟ್ಲಿ ಅವರು ಕಮ್ಯುನಿಟಿಗೆ ಹರಡದ ಹಾಗೆ ಎಲ್ಲ ಪ್ರಿಕಾಷನ್ಸ್ ಗೌರ್ಮೆಂಟ್ ಮತ್ತು ಹೆಲ್ತ್ ಅಥಾರಿಟೀಸ್ ತಗೊಳ್ತಾ ಇದ್ದಾರೆ. ಓಕೆ, ಇನ್ನು ಮಳೆಗಾಲದಲ್ಲಿ ಬರುವಂತಹ ಏನು ನೆಗಡಿ ಅಥವಾ ಶೀತ ಜ್ವರ ಎಲ್ಲ ಬಂದೇ ಬರ್ತದೆ, ಕಾಮನ್ ಆಗಿ ಎಲ್ರಿಗೂ ಬರುತ್ತೆ. ಸೊ ಈ ಕೊರೋನಾದ ಸಿಂಪ್ಟಮ್ಸ್ ಕೂಡ ಅದೇ ಥರ ಇದೆ. ಕರೆಕ್ಟ್, ಇದು ಚಾಲೆಂಜ್ ಆಗ್ತದೆ. ಯಾಕೆಂದರೆ ಈಗ ಹೊಸ ಗೈಡ್ಲೈನ್ಸ್ ಎಲ್ಲ ನೋಡಿದಾಗ ILI ಮತ್ತು ಸಾರಿ ಅಂತ ಹೇಳ್ತೀವಿ. ILI ಅಂತಂದರೆ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್. ಇನ್ಫ್ಲುಯೆನ್ಸಾ ಅಂದರೆ ಕೆಮ್ಮು, ಶೀತ, ನೆಗಡಿ ಇರುವಂಥದ್ದು, ಜ್ವರ ಮೈಕೈ ನೋವು ಇರುವಂಥದ್ದು. ಸಾರಿ ಅಂತಂದರೆ ಸ್ವಲ್ಪ ಉಸಿರಾಟ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂದರೆ ಉಸಿರಾಟದ ಸಮಸ್ಯೆ ಇದ್ದಾಗ, ಅಂದರೆ ಲಂಗ್ಸ್ ಇನ್ವಾಲ್ವ್ ಆದಾಗ, ಶ್ವಾಸಕೋಶ ಇನ್ವಾಲ್ವ್ ಆದಾಗ ಸಾರಿ ಅಂತ ಹೇಳ್ತೀವಿ. ಸೊ ಇದು 2 ಸಿಂಪ್ಟಮ್ಸ್ ಇದ್ದಾಗ ಕೂಡ ನಾವು ಕೊರೋನಾ ಟೆಸ್ಟ್ ಮಾಡಬೇಕು. ಈವನ್ ಕಾಂಟ್ಯಾಕ್ಟ್ ಹಿಸ್ಟ್ರಿ ಇಲ್ಲದೇ ಇದ್ದರೂ, ಟ್ರಾವೆಲ್ ಹಿಸ್ಟ್ರಿ ಇಲ್ಲದಿದ್ದರೂ ಮಾಡಬೇಕಂತ ಗೈಡ್ಲೈನ್ಸ್ ಉಂಟು. ಸೊ ಡೆಫಿನೆಟ್ಲಿ ಅದು ಚಾಲೆಂಜ್ ಆಗ್ತದೆ. ಬಟ್ ಅದು ಡೆಫಿನೆಟ್ಲಿ ಈಗ ಅಗೇನ್ ಗೌರ್ಮೆಂಟಿಂದ, ಮಿನಿಸ್ಟ್ರಿ ಆಫ್ ಹೆಲ್ತಿಂದ ಅದಕ್ಕೆ ಸಪ್ರೇಟ್ ಗೈಡ್ಲೈನ್ಸ್ ಡೆಫಿನೆಟ್ಲಿ ಮತ್ತೆ ಪಿರಿಯಾಡಿಕಲಿ ಅಪ್ ಟು ಡೇಟ್ ಆಗ್ತದೆ. ಸೊ ಆ್ಯಸ್ ಆಫ್ ನೌ ಎನಿ ರೆಸ್ಪಿರೇಟರಿ ಇಲ್ನೆಸ್ ಸಾರಿ ಇದ್ದಾಗ ನಾವು ಟೆಸ್ಟ್ ಮಾಡಬೇಕಾಗ್ತದೆ, ಮಾಡ್ತಾ ಇದ್ದೇವೆ. ಓಕೆ, ಒಂದು ಯಾವ ಥರ ಕಾಯಿಲೆ ಇರುವವರಿಗೆ ಸ್ವಲ್ಪ ಬೇಗ ಕೋವಿಡ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ? ಎಸ್, ಸೊ ನಾವು ನೋಡಿದಾಗ ಮೋಸ್ಟ್ ಆಫ್ ಈಗ ಇಟಲಿ ಡೇಟಾ ತಗೊಳ್ಬೋದು, ಅಥವಾ ಚೈನಾದ ಡೇಟಾ ನೋಡಿ, ಅಥವಾ ಜರ್ಮನಿ ಅಥವಾ UK ಡೇಟಾ ನೋಡಿದಾಗ, ಅಮೆರಿಕದ ಡೇಟಾ ನೋಡಿದಾಗ ಮೋಸ್ಟ್ ಸಿವಿಯರ್ ಅಂದರೆ ತುಂಬ ಕಾಯಿಲೆ ತುಂಬ ಸೀರಿಯಸ್ ಆಗುವ ಕಂಡೀಷನ್ ಮತ್ತು ಮರಣ ಹೊಂದಿದ ಏಜ್ ಗ್ರೂಪ್ ಅಂತಂದರೆ ಅಬೌವ್ 80. ಅಂದರೆ ಇಟಲಿ ನೋಡಿದ್ರೆ ದೇ ಹ್ಯಾವ್ ದ ಸೆಕೆಂಡ್ ಓಲ್ಡೆಸ್ಟ್ ಪಾಪ್ಯುಲೇಷನ್. ಅಂದರೆ ಜಪಾನ್ ಆದ ನಂತರ ಲೈಫ್ ಸ್ಪ್ಯಾನ್, ಸೊ ಇಂಡಿಯಾದ ಲೈಫ್ ಸ್ಪ್ಯಾನ್ ಅರೌಂಡ್ 68 to 70 years ಇದೆ, ಅಂದರೆ ನಾವು ಬದುಕುಳಿಯುವ ಟೈಮ್. ವೆರಾಸ್ ಇಟಲಿ ಇಟ್ ಈಸ್ ಅರೌಂಡ್ 81-82 years. ತುಂಬ ಲಾಂಗ್ ಬದುಕ್ತಾರೆ ಜನ, ಲೈಫ್ ಸ್ಪ್ಯಾನ್. ಸೊ ಅವರಲ್ಲಿ ಅಬೌವ್ 80 ತುಂಬ ಮಾರ್ಟಲಿಟಿ ನೋಡಿದ್ವಿ. ಅಬೌವ್ 60 ತಗೊಂಡ್ರೆ ಅಬೌವ್ 80 ಮಾರ್ಟಲಿಟಿ ವಾಸ್ ಅಬೌವ್ 5%. ಅಂದರೆ 5%. ಈಗ 100ರಲ್ಲಿ 5 ಜನ 80 ವರ್ಷದ ಮೇಲೆ ಇದ್ದರೆ ಅವರು ಮೃತಪಟ್ಟರು. ಸೊ ಅದೇ 60 years ಮೇಲಿದ್ರೆ ಇಟ್ಸ್ ಅರೌಂಡ್ 3%. ವೆರಾಸ್ ಇಫ್ ಯು ಟೇಕ್ ಲೆಸ್ ದೆನ್ 40 ಇಟ್ ಈಸ್ ಜಸ್ಟ್ ಅಬೌಟ್ 0.4%. ಅಂದರೆ 1000ರಲ್ಲಿ
4 ಜನಕ್ಕೆ ಸೀರಿಯಸ್ ಇಲ್ನೆಸ್ ಆಯಿತು 40 ವರ್ಷದ ಕೆಳಗೆ ವಯಸ್ಪಟ್ಟ ಇದ್ದವರು. ಸೊ ಹಾಗಾಗಿ ಎಲ್ಡರ್ಲಿ ಪಾಪ್ಯುಲೇಷನ್, ಕೋಮಾರ್ಬಿಡ್ ಕಂಡೀಷನ್ಸ್ ಅಂದರೆ ಅವರಿಗೆ ಶ್ವಾಸಕೋಶದ ಸಮಸ್ಯೆ ಇದ್ದಿರ್ಬೋದು, ಕ್ರಾನಿಕ್ ಸ್ಮೋಕಿಂಗಿಂದ COPD ಅಂತ ಆಗಿರ್ಬೋದು, ಅದು ಬ್ರಾಂಕೈಟಿಸ್ ಅಂತ ಹೇಳ್ತೇವೆ, ಹಾರ್ಟಿನ ಸಮಸ್ಯೆ ಇದ್ದವರಿಗೆ, ಸಕ್ಕರೆ ಕಾಯಿಲೆ ಇದ್ದವರಿಗೆ, BP ಕಂಟ್ರೋಲ್ ಇಲ್ಲದಿದ್ದವರಿಗೆ, ಕಿಡ್ನಿಯ ಸಮಸ್ಯೆ ಇದ್ದವರಿಗೆ, ಕ್ಯಾನ್ಸರ್ ಪೇಷಂಟ್ಸ್ ಇದ್ದಿರ್ಬೋದು, ಅಥವಾ ಇಮ್ಯೂನೋ ಸಪ್ರೆಷನ್ ಅಂತ ಹೇಳ್ತೇವೆ. ಅಂದರೆ ಇಮ್ಯೂನೋ ಸಪ್ರೆಷನ್ ಅಂದರೆ ಇಮ್ಯುನಿಟಿ ಕಡಿಮೆ, ತುಂಬ ಕುಂದಿದೆ ಇದ್ದವರಿಗೆ. ಸೊ ಈ ಕಂಡೀಷನ್ ಎಲ್ಲ ಇದ್ದವ್ರಿಗೆ, ಕಾಯಿಲೆಗಳಿದ್ದವರಿಗೆ ಈ ಸೋಂಕು ಸ್ವಲ್ಪ ಸಿವಿಯರ್ ಆದಂಥ, ಅಂದರೆ ಹೆಚ್ಚಿನ ಪ್ರಮಾಣದಂಥ ಕಾಯಿಲೆ ಆಗಬಹುದು. ಎಸ್, ಈಗ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಈ ಒಂದು ಕಾಯಿಲೆ, ಕೊರೋನಾ ಕಾಯಿಲೆಗೂ ಇನ್ನು ನೆಕ್ಸ್ಟ್ ಬರುವಂತಹ ಕಾಯಿಲೆಗಳಿಗೂ ಕೂಡ ಅಷ್ಟೇ ಇಮ್ಯುನಿಟಿ ಪವರ್ ಜಾಸ್ತಿ ಇದ್ದರೆ ಒಳ್ಳೆಯದು. ಸೊ ಯಾವ ಥರ ಒಂದು ಆಹಾರವನ್ನು ತಗೊಂಡ್ರೆ ಇಮ್ಯುನಿಟಿ ಜಾಸ್ತಿ ಮಾಡ್ಕೋಬೋದು? ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಹೈಜಿನಿಕ್ ಫುಡ್, ಅಂದರೆ ನಮ್ಮ ಮನೆಯ ಆಹಾರ, ಆದಷ್ಟು ಸೊಪ್ಪು ತರಕಾರಿ ಹೆಚ್ಚು ತಗೊಳ್ಬೇಕು, ಫ್ರೂಟ್ಸ್ ತಗೊಳ್ಬೇಕು, ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಬೇಕು, ತುಂಬ ಮುಖ್ಯ. ಸೊ ಅಟ್ಲೀಸ್ಟ್ ನಾವು ಫಿಸಿಕಲಿ ಆಕ್ಟಿವ್ ಆಗಿರಬೇಕು. ಆ್ಯಂಡ್ ಆದಷ್ಟು ನಮ್ಮ ಜಂಕ್ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿರುವಂಥದ್ದು, ಹೊರಗಡೆ ಸೇವಿಸುವಂಥ ಆಹಾರ, ಅದನ್ನೆಲ್ಲ ನಾವು ಕಡಿಮೆ ಮಾಡಬೇಕು. ಸೊ ಹಾಗಿದ್ದಾಗ ಡೆಫಿನೆಟ್ಲಿ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗ್ತದೆ. ಎಸ್, ಜಂಕ್ ಫುಡ್ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದರೆ, ಈಗಾಗಲೇ ಲಾಕ್ಡೌನ್ನಿಂದಾಗಿ ಹೊರಗಡೆ ತಿನ್ನುವಂಥದ್ದು ಬಹಳ ಕಡಿಮೆ ಆಗಿದೆ, ಮನೆಯಲ್ಲಿ ಇರೋದನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಸೊ ಇಂಥ ಆಹಾರದಿಂದ ಬಂದಂತಹ ಆರೋಗ್ಯ ಸಮಸ್ಯೆ ಏನಿರುತ್ತೆ ಅಂಥ ಕೇಸಸ್ ಕಡಿಮೆ ಆಗಿದೆಯಾ? ಡೆಫಿನೆಟ್ಲಿ ಅನ್ನಿಸ್ತದೆ ನನಗೂ ಕೂಡ. ಒಂದು ಭಯದಿಂದ ಪೇಷಂಟ್ಸ್ ಬರ್ತಾ ಇಲ್ಲ, ಅದು ಇರ್ಬೋದು. ಬಟ್ ಆದರೂ ಕೂಡ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಡಿಸೀಸಸ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಲೈಫ್ ಸ್ಟೈಲ್ ಆಗಿದೆ, ಅಂದರೆ ಸೆಡೆಂಟರಿ ಲೈಫ್, ಅಂದರೆ ಆಕ್ಟಿವಿಟಿ ಇಲ್ಲದೆ ಇರೋದು, ನಾವು ಕೊಬ್ಬಿನಂಶ ಅಥವಾ ಫ್ರೈಡ್ ಐಟಮ್ಸ್ ಎಲ್ಲ ಹೆಚ್ಚು ಸೇವಿಸಿ ಆಗುವಂಥ ಪ್ರಾಬ್ಲಮ್ಸ್ ಎಲ್ಲ, ಲೈಕ್ ಅಂದರೆ ಮೇನ್ಲಿ ಸ್ಟ್ರೋಕ್ ಇರ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು, ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲಿ ಇಲ್ಲದೆ ಇರ್ಬೋದು ಅಂತ ಡೆಫಿನೆಟ್ಲಿ ನಾವು ಈಗ ಲಾಸ್ಟ್ 2-3 ಮಂತ್ಸ್ ಡೆಫಿನೆಟ್ಲಿ ಕಡಿಮೆ ನೋಡಿದ್ದೇವೆ ಅಂತ ಹೇಳ್ಬೋದು. ಬಟ್ ಅದು ಒಂದು ಕಾರಣ ಪೇಷಂಟ್ ಟ್ರೀಟ್ಮೆಂಟಿಗೆ ಬಾರದೆ ಇದ್ದದ್ರಿಂದ ಆಗಿರ್ಬೋದು. ಬಟ್ ಡೆಫಿನೆಟ್ಲಿ ಇನ್ ದ ಲಾಂಗ್ ರನ್ ಮೇ ಬಿ ಡೆಫಿನೆಟ್ಲಿ ಸ್ಟಡೀಸ್ ಆಗಬೇಕು ಇದರಲ್ಲಿ. ಡೆಫಿನೆಟ್ಲಿ ನನ್ನ ಪ್ರಕಾರ ಲೈಫ್ ಸ್ಟೈಲ್ ಡಿಸೀಸಸ್ ಕಡಿಮೆ ಆಗ್ತದೆ, ಯಾಕಂದರೆ ಮನೆ ಆಹಾರ ಸೇವಿಸ್ತೇವೆ, ಹೆಚ್ಚಾಗಿ ಫಿಸಿಕಲಿ ಆ್ಯಕ್ಟಿವ್ ಇದ್ದೇವೆ, ವಾತಾವರಣ ಪೊಲ್ಯೂಷನ್ ಲೆವೆಲ್ಸ್ ಕಡಿಮೆ ಆಗಿದೆ. ಯಾರು ಹೇಳ್ತಾ ಇದ್ದಾರೆ ಮೊನ್ನೆ ಪಂಜಾಬ್ ಲುಧಿಯಾನದಿಂದ ಹಿಮಾಲಯ ನೋಡ್ಬೋದು ಅಂತ. ಸೊ ಅಷ್ಟು ಕ್ಲಿಯರ್ ಆಗಿದೆ ಕ್ಲೌಡ್ ಎಲ್ಲ. ಡೆಲ್ಲಿಯಲ್ಲಿ ಪೊಲ್ಯೂಷನ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಿದ್ದಾಗ ಡೆಫಿನೆಟ್ಲಿ ಅದು ಪಾಸಿಟಿವ್ ಅಂತ ಹೇಳ್ಬೋದು, ಒಂದು ರೀತಿಯ ಪಾಸಿಟಿವ್ ವಿಷಯ ಅದು. ಬಟ್ ಒಕೇಶ್ನಲಿ ಆಬ್ವಿಯಸ್ಲಿ ಎಲ್ಲ ಈಗ ಏನಂದರೆ ಜನರಿಗೂ ಕೂಡ ಹೊರಗಡೆ ಬೇರೆ ವಿಧವಾದ ತಿನಿಸುಗಳನ್ನು ತಿನ್ನಬೇಕಂತ ಆಸೆ ಇದ್ದೇ ಇರ್ತದೆ. ಬಟ್ ಅದೇ ಇಟ್ ಶುಡ್ ನಾಟ್ ಬಿ ರೆಗ್ಯುಲರ್ ಹ್ಯಾಬಿಟ್, ಡೇ ಟು ಡೇ ಹ್ಯಾಬಿಟ್ ಇರಬಾರ್ದು. ಮೇ ಬಿ ಒನ್ಸ್ ಇನ್ ಅವರ್ ವೀಕ್ಲಿ 10 days ಒನ್ಸ್ 2 ವಾರದಲ್ಲಿ ಒಂದ್ಸರಿ ತಗೊಳ್ಳೋದ್ರಿಂದ ಅದೇನು ಸಮಸ್ಯೆ ಆಗಲಿಲ್ಲ. ಎಸ್, ಈಗ ನೀವು ಈಗಾಗಲೇ ಹೇಳಿದ್ರಿ ಜನರು ಭಯ ಪಡುವಂಥ ಅಗತ್ಯ ಇಲ್ಲ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ. ಆದರೂ ಕೂಡ ಒಂದು ಎಲ್ಲ ಕಡೆಯಿಂದ ಒಂದು ಸುದ್ದಿ ಕೇಳುವಾಗ ಅವರಿಗೆ ಮೆಂಟಲಿ ಅಂದರೆ ಮನಸ್ಸಿಗೆ ಅದನ್ನು ಹಚ್ಕೊಳ್ತಾರೆ. ಸೊ ಕೆಲವೊಂದು ಸಲ ಡಿಪ್ರೆಷನ್ಗೆ ಹೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದರಿಂದ ಬೇರೆ ಕಾಯಿಲೆ ಬರುವಂತಹ ಚಾನ್ಸಸ್ ಇರುತ್ತಾ? ಡೆಫಿನೆಟ್ಲಿ. ಸೊ ಈಗ ನೀವು ನೋಡಿರ್ಬೋದು, ಇನ್ಫ್ಯಾಕ್ಟ್ ಇವತ್ತಿನ ನ್ಯೂಸ್ ಇವತ್ತು ನೋಡಿದ್ರೆ ನೀವು ಪೇಪರಲ್ಲಿ ಬಂದದ್ದು, ಮಿನಿಸ್ಟ್ರಿ ಆಫ್ ಹೆಲ್ತ್ ಈಗ ದೊಡ್ಡ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದೆ. 3 ಲೆವೆಲಲ್ಲಿ, ಅಂದರೆ ಒಂದು ಹೆಲ್ತ್ ಕೇರ್ ವರ್ಕರ್ಸಲ್ಲಿ ಮೆಂಟಲ್ ಫೆಟಿಗ್ ಅಥವಾ ಮೆಂಟಲ್ ಇಲ್ನೆಸಸ್, ಅಂದರೆ ಅವ್ರ ಸೈಕಲಾಜಿಕಲ್ ಸ್ಟ್ರೆಸ್, ಯಾಕಂದರೆ ಕಂಟಿನ್ಯೂಸ್ 8-10 ಗಂಟೆಯಿಂದ PP ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ವೇರ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಈಸಿ. ನಾವು ನೋಡಿರ್ಬೋದು ನೀವು ಎಷ್ಟೊಂದು ಯೂಟ್ಯೂಬ್ ವೀಡಿಯೋಸಲ್ಲಿ ಅದು ಕಂಟಿನ್ಯೂಸ್ ವೇರ್ ಮಾಡೋದು ತುಂಬ ಕಷ್ಟನೇ. ಸೊ ಅವರಲ್ಲಿ ಮತ್ತು ಎಷ್ಟೊಂದು ಸರಿ ಅವರ ಫ್ಯಾಮಿಲಿನೇ ನೋಡ್ತಾ ಇಲ್ಲ. ಈ ಕೋವಿಡನ್ನು ಟ್ರೀಟ್ ಮಾಡ್ತಾ ಇರುವ ಸಪ್ರೇಟ್ ಹೆಲ್ತ್ ಕೇರ್ ವರ್ಕರ್ಸ್, ದೇ ಆರ್ ನಾಟ್ ಇನ್ ಟಚ್ ವಿತ್ ದೇರ್ ಫ್ಯಾಮಿಲಿ. ಸೊ ಮತ್ತು ಎಷ್ಟೊಂದು ಡೆತ್ಸ್ನ ನೋಡ್ತಾ ಇದ್ದಾರೆ ಅವರು ಕೆಲವೊಂದು ಬಿಗ್ ಹಾಸ್ಪಿಟಲ್ಸ್, ನಂಬರ್ಸ್ ಆರ್ ಮೋರ್. ಸೊ ಅದರಿಂದ ಕೂಡ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಡಾಕ್ಟರ್ಸಲ್ಲಿ ಉಂಟು, ನರ್ಸಸ್ಗಳಲ್ಲಿ ಉಂಟು, ಹೆಲ್ತ್ ಕೇರ್ ವರ್ಕರ್ಸಲ್ಲಿ ಉಂಟು. ಎರಡನೇದಾಗಿ ಪೇಷಂಟ್ಸ್ ಇಲ್ಲ. ಸೊ ಕೆಲವೊಂದು ಸಲ ನೀವು ನೋಡಿರ್ಬೋದು, ರೀಸೆಂಟಾಗಿ ಕೆಲವೊಬ್ಬರನ್ನ ಕ್ವಾರಂಟೈನ್ ಮಾಡಿದ್ರು, ರಿಪೋರ್ಟ್ ಬರುವ ಮುಂಚೆನೇ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಎಲ್ಲ ಓದಿರ್ಬೋದು. ಬಟ್ ಅದು ಭಯ ಬೇಡ, ಯಾಕಂದರೆ ಏನಾಗ್ತದೆ, ಅದು ಫಿಯರ್ ಇತ್ತು, ತುಂಬ ಸ್ಟಿಗ್ಮಾ. ಅಂದರೆ ಕೊರೋನಾ ಉಂಟಾ ಅಂತಂದರೆ ಎಷ್ಟೊಂದು ಜನ ಈಗ ನೀವು ಕೇಳಿರ್ಬೋದು, ಅಪಾರ್ಟ್ಮೆಂಟ್ ಒಳಗಡೆ ಹೆಲ್ತ್ ಕೇರ್ ವರ್ಕರ್ಸ್ನೇ ಬಿಡ್ತಾರೆ, ಡಾಕ್ಟರ್ ನರ್ಸಸ್ ಅವರಿದ್ದಾಗ ನೀವು ಅಪಾರ್ಟ್ಮೆಂಟ್ನ ಖಾಲಿ ಮಾಡಿ ಹೋಗಿ ಅಂತ. ಎಸ್ಪೆಷಲಿ ಡೆಲ್ಲಿಯಲ್ಲೆಲ್ಲ ಇದು ತುಂಬ ಆಯಿತು. ಸೊ ಇದ್ರ ಬಗ್ಗೆ ಭಯ ಬೇಡ, ಯಾಕಂದರೆ ಮುಂಜಾಗ್ರತಾ ಕ್ರಮಗಳೆಲ್ಲ ತಗೊಂಡೇ ಅವರು ಹಾಸ್ಪಿಟಲಿಂದ ಒಳಗೆ ಬರ್ತಾರೆ. ಸೊ ಹಾಗಾಗಿ ಅವರು ಬಂದು ಬೇರೆಯವರಿಗೆ ಸ್ಪ್ರೆಡ್ ಮಾಡುವ ಚಾನ್ಸಸ್ ತುಂಬ ಕಡಿಮೆ. ಆ್ಯಂಡ್ ಇವನ್ ಗೌರ್ಮೆಂಟ್ ಹೇಳೋ ಪ್ರಕಾರ ದೀಸ್ ಆರ್ ಆಲ್ ಕೋವಿಡ್ ವಾರಿಯರ್ಸ್. ಅಂದರೆ ನಮ್ಮ ಪೊಲೀಸ್ ಇರ್ಬೋದು, ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್ ಇರ್ಬೋದು, ನಮ್ಮ ಸ್ಯಾನಿಟರಿ ವರ್ಕರ್ಸ್. ಸೊ ದೇ ಆರ್ ಆಲ್ ಕೋವಿಡ್ ವಾರಿಯರ್ಸ್. ಸೊ ಅವರನ್ನು ನಾವು ಡೆಫಿನೆಟ್ಲಿ ಗೌರವಿಸಬೇಕಾಗ್ತದೆ. ಸೆಕೆಂಡ್ಲಿ, ಕ್ವಾರಂಟೈನಲ್ಲಿ ಅಥವಾ ಐಸೋಲೇಷನ್ ಇದ್ದವರಿಗೆ ನಾವು ರೆಗ್ಯುಲರಾಗಿ ಕೌನ್ಸಿಲ್ ಮಾಡಬೇಕು.
ನಮಗೆ ಏನು ತೊಂದರೆ ಆಗೋದಿಲ್ಲ. ಈಗ ಗಾಡ್ಸ್ ಗ್ರೇಸ್ ನಾವು ತುಂಬ ಫಾಸ್ಟಾಗಿ ನಮಗೆ ರಿಪೋರ್ಟ್ ಸಿಗ್ತಾ ಉಂಟು. ಮುಂಚೆ ಅದು ತುಂಬ ಡಿಲೇ ಇತ್ತು. ನಮ್ಮ ಮ್ಯಾಂಗ್ಳೂರ್ ಸ್ಯಾಂಪಲ್ಸ್ ಕೂಡ ಹಾಸನಕ್ಕೆ, ಶಿವಮೊಗ್ಗಕ್ಕೆ ಹೋಗ್ತಾ ಇತ್ತು. ಸೊ ಈಗ ನಮ್ಮಲ್ಲೇ ಟೆಸ್ಟ್ ಆಗ್ತಾ ಉಂಟು ಲಾಸ್ಟ್ 1.5 ತಿಂಗಳಿಂದ. ಸೊ ಹಾಗಾಗಿ ರಿಪೋರ್ಟ್ಸ್ ಕೂಡ ಬೇಗ ಸಿಗ್ತದೆ. ಅದು ಆಂಗ್ಸೈಟಿ ಕಡಿಮೆ ಆಗ್ತದೆ ಅದರಿಂದ. ಈವನ್ ಪಾಸಿಟಿವ್ ಬಂದರೂ ಕೂಡ ಆದಷ್ಟು ನಾವು ಕೆಲವೊಂದು ಹಾಸ್ಪಿಟಲ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ವಿಡಿಯೋ ಕಾನ್ಫರೆನ್ಸಿಂಗ್, ಅವ್ರ ಫ್ಯಾಮಿಲಿ ಒಟ್ಟಿಗೆ ವಾಟ್ಸಪ್ಪಲ್ಲಿ ವಿಡಿಯೋ ಚಾಟ್ ಮಾಡಲಿಕ್ಕೆ, ಅಥವಾ ಬುಕ್ಸ್ ಓದಲಿಕ್ಕೆ ಟೆಲಿವಿಷನಲ್ಲಿ, ಹಾಗೆ ಬೇರೆ ಬೇರೆ ಆ್ಯಕ್ಟಿವಿಟಿಗಳಲ್ಲಿ ತೊಡಗಿಸ್ಲಿಕ್ಕೆ ನಾವು ಅವ್ರನ್ನ ಎಂಕರೇಜ್ ಮಾಡ್ತಾ ಇದ್ದೇವೆ ಹಾಸ್ಪಿಟಲ್ಗಳಲ್ಲಿ. ಸೊ ಹಾಗಾಗಿ ಅದರಿಂದ ಡೆಫಿನೆಟ್ಲಿ ಸೈಕಲಾಜಿಕಲ್ ಸ್ಟ್ರೆಸ್ ಕೂಡ ಕಡಿಮೆ ಆಗ್ತದೆ. ಯಾಕಂದರೆ ಅದು ಒನ್ಸ್ ರೋಗ ಬಂದಾಗ, ಸೊ ಇನ್ಕ್ಯುಬೇಷನ್ ಪೀರಿಯಡ್ ಅಂದರೆ ಸೋಂಕು ತಗುಲಿ ಅದು ಸಿಂಪ್ಟಮ್ಸ್ ಆಗುತ್ತೆ. ಸೊ ದಟ್ ರೇಂಜಸ್ ಫ್ರಮ್ 1 to 14 days. ಕೆಲವೊಬ್ಬರಿಗೆ ಲಕ್ಷಣ ಇರುವುದಿಲ್ಲ ಕಾಯಿಲೆ ಬಂದಾಗ. ಇನ್ನೊಂದು 10 ದಿವಸದಲ್ಲಿ ಇನ್ಫೆಕ್ಷನ್ ಬಂದಾಗ ಬರ್ಬೋದಾ, ನಾಳೆ ಬರ್ಬೋದಾ, ನಾಡಿದ್ದು ನನಗೆ ಕೆಮ್ಮು ಬರ್ಬೋದಾ ಅಂತ ಟೆನ್ಷನ್ ಇರ್ತದೆ. ಕೆಲವೊಬ್ಬರಿಗೆ ಕೆಮ್ಮು ಶೀತ ಇದ್ದಾಗ ಜೋರಾಗ್ತದೆ ಇದು ಅಂತ ಕೂಡ ಇದಿರ್ತದೆ. ನಿಮ್ಗೆ ಗೊತ್ತಿರುವಾಗ ಯಾವುದೇ ಸ್ಪೆಸಿಫಿಕ್ ಮದ್ದಿಲ್ಲ ಇದಕ್ಕೆ. ಸೊ ಅದು ಫ್ಯೂ ರೆಕಮೆಂಡೇಶನ್ಸ್ ಉಂಟು. ಹೈಡ್ರಾಕ್ಸಿಕ್ಲೋರೋಕ್ವಿನ್ ಇರ್ಬೋದು, ರೆಮ್ಡೆಸಿವಿರ್ ಅಂತ ಇರ್ಬೋದು, ಅಜಿಥ್ರೊಮೈಸಿನ್, ಅದೆಲ್ಲ ವೇರಿಯಸ್ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅದು ಕಂಪ್ಲೀಟ್ ಟೆಸ್ಟ್ ನೆಗೆಟಿವ್ ಬರುವವರೆಗೂ ಅದು ಆಂಗ್ಸೈಟಿ ಇರ್ತದೆ. ಸೊ ಅದನ್ನು ನಾವು ಟ್ಯಾಕಲ್ ಮಾಡಬೇಕಾಗ್ತದೆ. ಮೂರನೇದಾಗಿ ಈ ಲಾಕ್ಡೌನ್ ಇಂದನೇ ಎಷ್ಟೊಂದು ಸಮಸ್ಯೆಗಳಾಗ್ತಾ ಉಂಟು. ಕೆಲವೊಂದರಲ್ಲಿ ರೀಸೆಂಟಾಗಿ ನಾವು ಓದ್ಪಟ್ಟೆ, ಅದರಲ್ಲಿ ಏನಂದರೆ ಇಂಡೋರ್ ಅಂದರೆ ಫ್ಯಾಮಿಲಿಯಲ್ ವೈಲೆನ್ಸ್, ಅಂದರೆ ಇಂಡೋರ್ ಫೀಮೇಲ್ ಹೆಣ್ಮಕ್ಳಿಗಿರ್ಬೋದು ಅಥವಾ ಮಕ್ಕಳಲ್ಲಿರ್ಬೋದು, ಎಲ್ಡರ್ಲಿ ಪಾಪ್ಯುಲೇಷನ್ ಇರ್ಬೋದು, ಅವರನ್ನು ಹಿಂಸೆ ಕೊಡುವಂಥದ್ದು. ಸೊ ಆದ ಪ್ರಕರಣಗಳು ಕೂಡ ನೋಡ್ತಾ ಇದ್ದೇವೆ ಅಂತ. ಸೊ ಇದನ್ನೆಲ್ಲ ನಾವು ಡೆಫಿನೆಟ್ಲಿ ಟ್ಯಾಕಲ್ ಮಾಡೋದು ತುಂಬ ಮುಖ್ಯ. ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ. ಪ್ಲಸ್ ಈಗ ಸ್ವಲ್ಪ ಲಾಕ್ಡೌನ್ ಈಸ್ ಆಗೋದ್ರಿಂದ ಈ ರೀತಿಯ ಸಮಸ್ಯೆಗಳು ಕಡಿಮೆ ಆಗ್ಬೋದು ಅಂತ ಕಾಣ್ತದೆ. ಎಸ್, ಈ ಆಹಾರ ಸೇವನೆಯಿಂದ ಕೊರೋನಾ ವೈರಸ್ ಬರುವಂತಹ ಚಾನ್ಸ್ ಇರುವಂಥದ್ದು? ಟೈಫಾಯ್ಡ್ ಅಥವಾ ಈಗ ವೈರಲ್ ಹೆಪಟೈಟಿಸ್ ಅಂತ ಹೇಳ್ತೇವೆ, ಅದು ಅಂದರೆ ಫುಡ್ ಬೋರ್ನ್ ಅಥವಾ ನೀರಿಂದ ಅಥವಾ ಆಹಾರದಿಂದ ಸೇವಿಸಿದರೆ ಬರುವಂಥದ್ದು. ದೋ ಇನಿಷಿಯಲ್ ರಿಪೋರ್ಟ್ಸ್ ಬಂತು ಕೊರೋನಾ ವೈರಸ್ ನಮ್ಮ ಮೋಷನಲ್ಲಿ, ಮಲದಲ್ಲಿ ಶೆಡ್ ಆಗ್ತದೆ. ಅಂದರೆ ಮಲ ಟೆಸ್ಟ್ ಮಾಡಿದ್ದಾರೆ ಕೊರೋನಾ ಪಾಸಿಟಿವ್ ಪೇಷಂಟ್ಸ್, ಅದರಲ್ಲೂ ಕೂಡ ಕೊರೋನಾ ವೈರಸ್ ಕಂಡು ಬಂತು. ಬಟ್ ಇದು ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತದೆ ಅಂತ ಇದುವರೆಗೂ ಯಾವ ರಿಪೋರ್ಟ್ಸ್ ಇಲ್ಲ. ಸೊ ಹಾಗೆ ಅದ್ರ ಬಗ್ಗೆ ಭಯಪಡುವ ಅವಶ್ಯಕತೆ ಇಲ್ಲ. ಎಸ್, ಇನ್ನು ಮಳೆಗಾಲ ಏನು ಸ್ಟಾರ್ಟ್ ಆಗುತ್ತೆ, ಈಗ ಡೆಂಗ್ಯೂ, ಮಲೇರಿಯಾ, ಇಲಿಜ್ವರ ಈ ಥರದ್ದೆಲ್ಲ ಬರುತ್ತೆ. ಸೊ ಜನರಿಗೆ ಬರುತ್ತೆ ಅಂತ ಗೊತ್ತು, ಬಟ್ ಯಾವ ರೀತಿಯಾಗಿ ಇಟ್ಕೋಬೇಕು ಅನ್ನುವಂಥ ಕೆಲವು ಮಾಹಿತಿ ಇರಲ್ಲ. ಸೊ ಹೇಗೆ ಬರುತ್ತೆ ಅನ್ನುವಂಥದ್ದೆಲ್ಲ ಗೊತ್ತಿರಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾಗಿರುವಂತಹ ಒಂದು ನಿಮ್ಮ ಮೂಲಕ ಮಾಹಿತಿ, ಅಂದರೆ ಅವರು ಯಾವ ಥರ ಮನೆ ಸುತ್ತಮುತ್ತ ಇಟ್ಕೋಬೇಕು, ಜೊತೆಗೆ ಆ ಟೈಮಲ್ಲಿ ಯಾವ ಥರ ಒಂದು ಆಹಾರವನ್ನು ಸೇವಿಸಿದರೆ ಉತ್ತಮ ಅಂತೀರಾ? ಪರಿಸರ ನಾವು ಸ್ವಚ್ಛವಾಗಿ ಇಟ್ಕೋಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ನೀರು ನಿಲ್ಲುವುದು, ಹಳ್ಳಿ ಕಡೆ ಎಲ್ಲ ಜಾಸ್ತಿ ಈ ತರ ನೀರು ನಿಲ್ಲುವಂತ ಸ್ಥಳ ಇರುತ್ತೆ. ನಾವು ನೋಡ್ತೇವೆ, ಎಸ್ಪೆಷಲಿ ಈಗ ನಮ್ಮ ತೋಟಗಳಲ್ಲಿ, ಗದ್ದೆಗಳಲ್ಲಿ ನೀರು ನಿಲ್ಲುವ ಚಾನ್ಸಸ್ ಇದ್ರೆ ಅದು ಇಲ್ಲಿ ಮೂತ್ರದಿಂದ ಹರಡುವಂಥದ್ದು. ನಮ್ಮ ಕಾಲುಗಳಲ್ಲಿ, ಕೈಗಳಲ್ಲಿ ಗಾಯ ಇದ್ರೆ ಅಲ್ಲಿಂದ ಅದು ಸೋಂಕು ತಗುಲ್ತದೆ, ಈ ಜ್ವರ, ಲೆಪ್ಟೋಸ್ಪೈರೋಸಿಸ್. ವೆರಸ್ ಮಲೇರಿಯಾ, ಡೆಂಗಿ ಆದರೆ ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ಸೊ ಹಾಗಾಗಿ ನಾವು ನಿಲ್ಲುವ ನೀರು, ಎಸ್ಪೆಷಲಿ ನಮ್ಮ ಮನೆ ಸುತ್ತಮುತ್ತಲು, ಟೆರೆಸ್ ಮೇಲೆ, ಓವರ್ ಹೆಡ್ ಟ್ಯಾಂಕ್ಸ್, ಸೊ ಅದನ್ನೆಲ್ಲ ನಾವು ಕೇರ್ ಮಾಡಬೇಕಾಗ್ತದೆ. ಆದಷ್ಟು ಮಸ್ಕಿಟೋ ನೆಟ್ಸ್ ಎಲ್ಲ ಯೂಸ್ ಮಾಡಿದ್ರೆ, ಸೊ ಅದರಿಂದ ಮಸ್ಕಿಟೋ ಬೋನ್ ಡಿಸೀಸಸ್ ಕಡಿಮೆ ಆಗ್ತದೆ. ಮತ್ತೆ ಇಲಿ ಜ್ವರದ್ದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಕೆಲವೊಂದು ಏನಂದ್ರೆ ನಾವು ಆದಷ್ಟು, ಯಾಕಂದ್ರೆ ಅದು ಇಲಿಗಳೆಲ್ಲ ಕಡೆ ಉಂಟು, ಅದು ಮೂತ್ರದ ಶೆಡ್ ಮಾಡಿದಾಗ ಬರುವಂಥದ್ದು. ಸೊ ಅದನ್ನ ಆದಷ್ಟು ನಮ್ಮ ರೆಗ್ಯುಲರ್ ನಾವು ಫ್ರೀಕ್ವೆಂಟ್ ಟೆಸ್ಟ್, ನಮ್ಮನ್ನ ನಾವು ನೋಡ್ಕೊಳ್ಬೇಕು. ಏನಾದ್ರು ಗಾಯಗಳು ಉಂಟ ಕಾಲಲ್ಲಿ, ಮತ್ತೆ ಆದಷ್ಟು ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್, ಅಂದ್ರೆ ಬೂಟ್ಸ್ ಯೂಸ್ ಮಾಡೋದಾಗ್ಲಿ, ಗ್ಲೌಸ್ ಯೂಸ್ ಮಾಡೋದಾಗ್ಲಿ ಮಾಡಬೇಕಾಗ್ತದೆ ನಾವು ಕೃಷಿಯಲ್ಲೆಲ್ಲ ಇದ್ದಾಗ. ಸೊ ದಟ್ ನಮ್ಮ ಕಾಲು ಸಣ್ಣ ಪುಟ್ಟ ಗಾಯಗಳಿದ್ರು ಕೂಡ ಅದು ನೀರಿಂದ ಅದರ ಬರುವಂತಹ ಈ ರೋಗಾಣುಗಳು ತಡೆಗಟ್ಟಬಹುದು ಅನಿಸ್ತದೆ. ಎಸ್ ಸರ್, ಫುಡ್ ಯಾವ ಥರ ಯೂಸ್ ಮಾಡಿದ್ರೆ ಫುಡ್ ಅಗೇನ್ ಹೈಜಿನಿಕ್ ಫುಡ್, ಹೋಮ್ ಫುಡ್, ಆದಷ್ಟು ಹಸಿರು ತರಕಾರಿಗಳು, ಆದಷ್ಟು ಫ್ರೂಟ್ಸ್, ಹಣ್ಣು ಹಂಪಲುಗಳು, ಆದಷ್ಟು ಹಾಲು, ಈ ರೀತಿಯ ಆಹಾರ ಸೇವಿಸಬೇಕು. ಮತ್ತು ಹೋಮ್ ಕುಕ್ಡ್ ಫುಡ್ ತಗೊಳ್ಬೇಕಂತ ನಾವು ಹೇಳ್ತೀವಿ. ಓಕೆ, ಈ ಕೊರೋನಾ ವೈರಸ್ ಏನು ಸ್ಟಾರ್ಟ್ ಆಯಿತು, ಆಮೇಲೆ ಈಗ ಎಲ್ಲ ಕಡೆ ಎಲ್ಲ ರಾಜಕೀಯ ವ್ಯಕ್ತಿಗಳಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಒಂದು ಉತ್ತಮವಾದ ಕ್ರಮ ತೆಗೆದುಕೊಂಡು ಜನರನ್ನು ಕಾಳಜಿ ವಹಿಸಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೂ ಕೂಡ ಇಲ್ಲಿ ಜಿಲ್ಲಾಡಳಿತ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಥವಾ ಪೊಲೀಸ್ ಅವರು ಇರ್ಬೋದು, ವೈದ್ಯರು, ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಇಲಾಖೆಗಳು ಉತ್ತಮವಾದಂತಹ ಕೆಲಸವನ್ನು ಮಾಡಿದೆ. ಜೊತೆಗೆ ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಉತ್ತಮವಾಗಿ ಇರುವಂತಹ ಕೆಲಸವನ್ನು ಮಾಡಿದೆ. ಎಲ್ಲರೂ ಮನೆಯಲ್ಲಿರುವ ಸಂದರ್ಭದಲ್ಲಿ ಇಂಥ ಕೆಲವು ಸಾಕಷ್ಟು ಜನ ಹೊರಗಡೆ ಬಂದು ಅವರಿಗೆ ಸಹಾಯ ಮಾಡುವಂಥದ್ದು, ಏನೋ ಈಗ ಬಡವರಿಗೆ ಆಹಾರ ಸಾಮಗ್ರಿಗಳನ್ನು ನೀಡುವಂಥದ್ದು, ಅವ್ರ ಮನೆಗೆ ಹೋಗಿ ತಲುಪಿಸುವಂಥದ್ದು, ಈ ಥರದ್ದೆಲ್ಲ ಕಾರ್ಯಗಳು ಸಾಕಷ್ಟು ನಡೆದಿದೆ. ಸೊ ಇವ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಟ್ಸ್
ಅಮೇಝಿಂಗ್ ಅಂತ ಹೇಳ್ಬೋದು. ಅಂದರೆ ಇಂತಹ ಸಿಚುವೇಶನ್ ನಾವು ಪ್ರಾಬ್ಲಿ ಇದುವರೆಗೂ ನೋಡಲಿಲ್ಲ. ಬಟ್ ಆದರೂ ಕೂಡ ಈಗ ನಾವು ಒಬ್ಬರನ್ನೊಬ್ಬರಿಗೆ ಹೆಲ್ಪ್ ಮಾಡೋದು ತುಂಬ ಮುಖ್ಯ. ಸೊ ನಾನು ನೋಡಿದಾಗೆ ಜಿಲ್ಲಾಡಳಿತ ಇರ್ಬೋದು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಕೆಲವೊಬ್ಬರು ವಾಲಂಟ್ರಿಲಿ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ನಾನೇ ನೋಡ್ತಾ ಇದ್ದೆ, ಎಸ್ಪೆಷಲಿ ನಾವು ನೆಹರು ಮೈದಾನ ಇರ್ಬೋದು ಅಥವಾ ನೀವು ನೋಡಿದಾಗ ನಮ್ಮ ಮೆನ್ಲಾಕ್ ಆಸ್ಪತ್ರೆ ಇರ್ಬೋದು, ಡೈಲಿ ವ್ಯಾನ್ಗಳಲ್ಲಿ ಬಂದು ಫುಡ್ ಸಪ್ಲೈ ಮಾಡ್ತಾ ಇದ್ರು, ಎಸ್ಪೆಷಲಿ ಮೈಗ್ರೆಂಟ್ ಪಾಪ್ಯುಲೇಷನ್ ಅವರಿಗೆ, ಮತ್ತು ಕೆಲವರಿಗೆ ಎಸ್ಪೆಷಲಿ ಡೈಲಿ ವೇಜ್ ವರ್ಕರ್ಸ್ ಅವರಿಗೆಲ್ಲ, ಅಂದರೆ ಅವರ ಮನೆ ನಡೆಯುವುದೇ ಡೈಲಿ ದಿನ ಅವರು ಕೆಲಸದಿಂದ ದುಡಿಯುವ ಹಣದಲ್ಲಿ. ಸೊ ಅವ್ರುಗಳಿಗೆ ತುಂಬ ಸಮಸ್ಯೆ ಆಯಿತು. ಪ್ಲಸ್ ಎಲ್ಲ ಮಾರ್ಕೆಟ್ಗಳೆಲ್ಲ ಕ್ಲೋಸ್ ಆದಾಗ ಭಯ ಕೂಡ ಇತ್ತು. ಅಂದರೆ ನಮಗೆ ನಾಳೆಗೆ ರೈಸ್ ಅಕ್ಕಿ ಸಿಗ್ತದೆ ಇಲ್ವೋ ಅಂತ. ಸೊ ಅದಕ್ಕೆ ಎಲ್ಲ ಕಡೆಗೆ ನಾವು ನೋಡಿದಾಗ, ಪೇಪರಲ್ಲಿ ಓದಿದಾಗ, ಎಲ್ಲ ಪೊಲಿಟಿಷಿಯನ್ಸ್ ಇರ್ಬೋದು, ಡಿಸ್ಟ್ರಿಕ್ಟ್ ಹೆಲ್ತ್ ಅಥಾರಿಟೀಸ್ ಇರ್ಬೋದು, NGOs, ಲಾಟ್ ಆಫ್ NGOs ಅವರೆಲ್ಲ ಡೆಫಿನೆಟ್ಲಿ ತುಂಬ ನಮ್ಮ ಸಮಾಜದ ಎಸ್ಪೆಷಲಿ ಸಫರಿಂಗ್ ಪೀಪಲ್ ಅಂತ ಹೇಳ್ಬೋದು, ಅವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ ಹೆಲ್ಪ್ ಮಾಡ್ತಾ ಕೂಡ ಇದ್ದಾರೆ ಈಗ ಕೂಡ. ಸೊ ದಟ್ ಈಸ್ ಅ ವೆರಿ ದಟ್ಸ್ ಎಂತ ಹೇಳ್ಬೋದು ಅಂದರೆ ಹ್ಯುಮ್ಯಾನಿಟಿ ಸ್ಟಿಲ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಸೊ ಇಷ್ಟರಿಂದ ನಾವು ಒಬ್ಬರನ್ನೊಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ಡೆಫಿನೆಟ್ಲಿ ಈ ಕೊರೋನಾನ ಫೈಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಕೊರೋನಾ ವೈರಸ್ ಹರಡ್ತಿರುವಂತಹ ಮೊದಲ ಸಂದರ್ಭದಲ್ಲಿ ಏನಾಯಿತು ಅಂದರೆ ಭಾರತ ಲಾಕ್ಡೌನ್ ಮಾಡ್ತಾರೆ. ಯಾಕಂದರೆ ಅದು ಒಂದು ವಸ್ತುವಿಂದ ಹರಡುತ್ತೆ, ಇನ್ನೊಬ್ಬರನ್ನು ಟಚ್ ಮಾಡೋದ್ರಿಂದ ಹರಡುತ್ತೆ ಅನ್ನುವಂಥದ್ದೆಲ್ಲ ವಿಚಾರವಾಗಿ ಅದು ಪಾಲನೆ ಕೂಡ ಆಗುತ್ತೆ. ನಮ್ಮ ದೇಶದಲ್ಲಿ ಬಹಳ ಉತ್ತಮ ರೀತಿಯಾದ ಪ್ರತಿಕ್ರಿಯೆ ಕೂಡ ಸಿಗುತ್ತೆ. ಆದರೆ ಇವಾಗ ಲಾಕ್ಡೌನನ್ನು ಏನು ಸಡಿಲಗೊಳಿಸಿದ್ದಾರೆ, ಜನರನ್ನು ಫ್ರೀ ಬಿಟ್ಟಿದ್ದಾರೆ. ಈಗ ಲಾಕ್ಡೌನು ಅಗತ್ಯ ಇತ್ತಾ ಅಥವಾ ಇರಲಿಲ್ವಾ? ನಾವು ನೋಡಿದಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಬಂತು? ಚೈನಾದಿಂದ. ಸೊ ನಾವು ಚೈನಾ ನೋಡಿದಾಗ ಏನಾಯಿತು, ಫಸ್ಟ್ ಹೂಬಿ ಪ್ರಾವಿನ್ಸ್, ವುಹಾನ್ ಎನ್ನುವ ಊರಲ್ಲಿ. ಸೊ ಫಸ್ಟ್ ಅವರಿಗೆ ಅರೌಂಡ್ ಡಿಸೆಂಬರಲ್ಲಿ ಫ್ಯೂ ಡೆತ್ಸ್ ಸ್ಟಾರ್ಟ್ ಆಯಿತು, ಫ್ಯೂ ಇನ್ಫೆಕ್ಷನ್ಸ್ ಗೊತ್ತಾಯಿತು. 31st WHO ಇನ್ಫಾರ್ಮ್ ಮಾಡಿದರು. ಅರೌಂಡ್ ಬೈ ದೆನ್ ದೇ ಸ್ಟಾರ್ಟೆಡ್ ಅರೌಂಡ್ 12th or 15th ದೇ ನೇಮ್ಡ್ ಇಟ್. ಅಂದರೆ ಇದು ಒಂದು ಕೊರೋನಾ ಇಂದ ಆಗುವಂತಹ ಕೋವಿಡ್-19 ಅನ್ನೋದು ಕಾಯಿಲೆ, SARS-CoV-2 ಅನ್ನೋದು ವೈರಸ್. ಸೊ ಫಸ್ಟ್ ಅವ್ರು ಎಂತ ಮಾಡಿದ್ರು, ಪ್ರಾವಿನ್ಸನ್ನು ಕ್ಲೋಸ್ ಮಾಡಿದ್ರು. ಯಾಕಂದರೆ ಅವರಿಗೆ ಮುಂಚಿನದು ಸಾರ್ಸ್ ಮುಂಚೆ ಇತ್ತು, ಸಾರ್ಸ್ ಇನ್ಫೆಕ್ಷನ್ ಇತ್ತು, ಅಂದರೆ SARS-CoV-1 ಇಂದ ಬಂದದ್ದು, ಅಥವಾ ಇನ್ಫ್ಲುಯೆನ್ಸರ್ ಇಂದ ಆದಂಥದ್ದು, ಅಥವಾ ಮೆರ್ಸ್ ಅಂತ ಬಂತು, ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ವೈರಸ್. ದೇ ಆರ್ ಆಲ್ ರಿಲೇಟಿವ್ಸ್ ಆಫ್ ಕೊರೋನಾ. ಇದೇ ರೀತಿಯ ಕೊರೋನಾ, ಈಗ ಇರುವ ಕೊರೋನಾ ವೈರಸ್ನ ಸಂಬಂಧಿಗಳು. ಸೊ ಈ ರೀತಿಯ ವೈರಸ್ನ ಟ್ಯಾಕಲ್ ಮಾಡಿ ಅದು ಎಕ್ಸ್ಪೀರಿಯನ್ಸ್ ಇತ್ತು ಅವರಿಗೆ. ಸೊ ಹಾಗಾಗಿ ಅವರೆಂತ ಫಸ್ಟ್ ವಾಟ್ ದೇ ಡಿಸೈಡೆಡ್, ದೇರ್ ಆರ್ ಫ್ಯೂ ವೇಸ್ ಆಫ್ ಟ್ಯಾಕ್ಲಿಂಗ್. ಅಂದರೆ ಒಂದು ಕಾಂಟ್ಯಾಕ್ಟ್ ಸ್ಪ್ರೆಡ್. ಈಗ ಪ್ಯಾಂಡಮಿಕ್ ಅಂದರೆ ಅದು ಸಾಂಕ್ರಾಮಿಕವಾಗಿ ಹರಡುವಂಥದ್ದು. ಅದಕ್ಕೆ ಒಂದ್ಸರಿ ಅದು ಈಗ ಚೈನ್ ರಿಯಾಕ್ಷನ್, ಅಂದರೆ ನಾವು ಈಗ ಎಲ್ಲಾದ್ರೂ ಒಂದು ಕಡೆ ಬೆಂಕಿ ತಗುಲಿದ್ರೆ ಹೇಗೆ ವ್ಯಾಪಕವಾಗಿ ಹರಡ್ತದಲ್ಲ, ಸೊ ಅದೇ ರೀತಿಯ ಹಾಗೆ ಹರಡುವಂಥದ್ದು. ಒಂದು ನಾವು ತಿಳ್ಕೊಳ್ಬೇಕಂದ್ರೆ, ಇದಕ್ಕೆ ನಮಗೆ ಲೋಕಲ್ ಇಮ್ಯುನಿಟಿ ಇಲ್ಲ. ಅಂದರೆ ಇದು ಫಸ್ಟ್ ಟೈಮ್ ಎವರ್ ಇನ್ಫೆಕ್ಷನ್ ಬಂದದ್ದು. ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಇಲ್ಲ. ಸೊ ಹಾಗಾಗಿ ಒಬ್ಬರಿಗೆ ಬಂದರೆ ಇನ್ನೊಬ್ರಿಗೆ ಬಂದರೆ ಡೆಫಿನೆಟ್ಲಿ ಅವ್ರಿಗೆ ರೋಗ ಬರ್ತದೆ. ಸಿಂಪ್ಟೊಮ್ಯಾಟಿಕ್ ಇರ್ಬೋದು, ಬಟ್ ಅವರಿಗೆ ಅದರಿಂದ ಕಾಯಿಲೆ ಬರುವ ಚಾನ್ಸಸ್ ಆಗಿರ್ತದೆ. ಸೊ ಹಾಗಾಗಿ ಅದನ್ನು ತಡೆಗಟ್ಟೋದು ಹೇಗೆ? ಸೊ ಸೋಷಿಯಲ್ ಡಿಸ್ಟೆನ್ಸ್ ನಂಬರ್ 1. ನಂಬರ್ 2 ಕಂಟೈನ್ಮೆಂಟ್. ಅಂದರೆ ಇರುವ ಏರಿಯಾದಲ್ಲಿ, ಆ ಸ್ಮಾಲ್ ಏರಿಯಾದಲ್ಲಿ ಕಂಟೈನ್ ಮಾಡೋದು. ಮೂರನೇದು ಕಂಟೈನ್ ಮಾಡೋದು ಆಗದಿದ್ದಾಗ, ಅಂದರೆ ಕಂಟೈನಿಂದ ಹೊರಗೆ ಬಂತು, ಕಮ್ಯುನಿಟಿ ಸ್ಪ್ರೆಡ್ ಆಗುವ ರಿಸ್ಕ್ ಉಂಟು. ಸೊ ನಾವು ಏನು ಇದನ್ನು ಮಾಡಬೇಕಂದ್ರೆ, ನಾವು ಇನ್ನೂ ಕಲಿತಾ ಇದ್ವಿ ಫಸ್ಟ್ 2-3 ಮಂತ್ಸಲ್ಲಿ, ಈಗಲೂ ಕಲಿತಾ ಇದ್ದಾವೆ ಈ ರೋಗದ ಬಗ್ಗೆ. ಸೊ ಹಾಗಾಗಿ ಆಪ್ಷನ್ಸ್ ಮುಂಚಿನ ಎಕ್ಸ್ಪೀರಿಯನ್ಸ್ ಮೇಲೆ, ಬೇರೆ ದೇಶಗಳ ಎಕ್ಸ್ಪೀರಿಯನ್ಸ್ ಮೇಲೆ ಈ ಲಾಕ್ಡೌನನ್ನು ಜಾರಿಗೊಳಿಸಲಾಯಿತು. ಸೊ ನಮ್ಮ ದೇಶ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ. ಓಕೆ, ಕೆಲವೊಂದು ಕಂಟ್ರೀಸ್ ಬಿಟ್ಟರೆ, ಲೈಕ್ ಮೇ ಬಿ ಬ್ರೆಜಿಲ್ ಅಥವಾ ಸ್ವೀಡನ್, ಕೆಲವೊಂದು ದೇಶಗಳಲ್ಲಿ ಮಾತ್ರ ದೇ ನೆವರ್ ಟೋಟಲಿ ಶಟ್ ಇಟ್ ಡೌನ್. ಅಲ್ಲಿನ್ನು ಕೆಲವೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಡೀತಾ ಇತ್ತು, ಶಾಲೆಗಳು ಓಪನ್ ಇತ್ತು. ಸೊ ಕೆಲವೊಂದು ದೇಶಗಳಲ್ಲಿ ಮಾತ್ರ. ಬಟ್ ಅವರು ನೀವು ಸ್ವೀಡನ್ ನಂಬರ್ ನೋಡಿದ್ರು ಕೂಡ ಅವ್ರದ್ದು 30-40 ಸಾವಿರ, ಚಿಕ್ಕ ದೇಶಕ್ಕೆ 40 ಸಾವಿರ ಪೇಷಂಟ್ಸ್ ಉಂಟು. ಬ್ರೆಜಿಲ್ ಈಗ 5 ಲಕ್ಷ ದಾಟ್ತಾ ಉಂಟು. ಸೊ ಹಾಗಾಗಿ ಎರಡು ಕಡೆನೂ ವಾದ ಮಾಡಲಿಕ್ಕೆ ಜನರಿದ್ದಾರೆ, ಲಾಕ್ಡೌನ್ ಆಗತ್ತೆ ಇತ್ತಾ ಇಲ್ವಾ ಅಂತ. ಸೊ ಹಾಗಾಗಿ ಲೆಟ್ ಇಟ್ ನಾಟ್ ಬಿ ಅ ಬ್ಲೇಮ್ ಗೇಮ್. ಓಕೆ, ಸೊ ಇದನ್ನು ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಅದನ್ನು ಪಾಸಿಟಿವ್ ಆಗಿ ತಗೊಂಡ್ರೆ ಡೆಫಿನೆಟ್ಲಿ ಇಟ್ ಈಸ್ ವೆರಿ ಪಾಸಿಟಿವ್. ಇಟ್ ಹ್ಯಾಡ್ ಅ ವೆರಿ ಪಾಸಿಟಿವ್ ಎಫೆಕ್ಟ್. ಯಾಕೆ ಅಂತಂದರೆ ನಮ್ಮ ನಂಬರ್ಸ್ ಇವನ್ ಆಫ್ಟರ್ ನಮ್ಮ ಫಸ್ಟ್ ಕೇಸ್ ಯಾವಾಗ ಬಂದದ್ದು 30th January. ಸೊ ವಿ ಆರ್ ಇನ್ June. ಸೊ ಹಾಗೆ ನೋಡಿದ್ರೆ ನಾವು ಇನ್ನೂ ಅರೌಂಡ್ 2 ಲಕ್ಷದ ಕೆಳಗೆ ಇದ್ದೇವೆ ಇವತ್ತಿನ ಡೇಟಾ, ನಿನ್ನೆ ಡೇಟಾವರೆಗೂ. ಸೊ ಹಾಗಾಗಿ ಬಟ್ ಇನ್ನೊಂದು ರೀತಿಯ ಹೇಳ್ಬೋದು,
ಇಲ್ಲ ಇನ್ನು ಇದು ಕೂಡ ಇಷ್ಟು ಜಾಸ್ತಿ ಆಯಿತು, ಇಷ್ಟೂ ಆಗಬಾರ್ದಿತ್ತು. ಚೈನಾದಲ್ಲಿ 80,000 ಮಾತ್ರ ಆಯಿತು. 80,000 ಅಷ್ಟು ನಮ್ಮ ದೇಶದ ಸೈಜ್ ಕಂಟ್ರಿ ಉಂಟು, ಅವ್ರದ್ದು 80,000 ಮಾತ್ರ. ಸೊ ಅದು ಹೇಳೋದು ಕಷ್ಟ, ಯಾಕಂದರೆ ಅವರಿಗೆ ಒಂದು ಪ್ರಾವಿನ್ಸಲ್ಲಿ ಮಾತ್ರ ಸ್ಟಾರ್ಟ್ ಆಯಿತು. ಸೊ ಆಗ ಅವರೆಲ್ಲ ಎಲ್ಲದನ್ನು ರೆಸ್ಟ್ರಿಕ್ಟ್ ಮಾಡಿದ್ರು. ಬಟ್ ನಮ್ಮ ದೇಶದಲ್ಲಿ ಎಂತಾಯಿತು, ನಮ್ಮಲ್ಲಿ 100 ಏರ್ಪೋರ್ಟ್ಗಳುಂಟು, ಎಲ್ಲ ಏರ್ಪೋರ್ಟ್ಗಳಿಂದ ಬಂದದ್ದು. ಸೊ ಇದು ಒಂದು ಡಿಸೀಸ್ ಡೆಫಿನೆಟ್ಲಿ ವಿದೇಶದಿಂದ ಆಮದು ಮಾಡಿಕೊಳ್ಳುವ ಕಾಯಿಲೆ ಅಲ್ವಾ. ಸೊ ಇಟ್ ಹ್ಯಾಡ್ ಕಮ್ ಫ್ರಮ್ ಏರ್ಪೋರ್ಟ್ ಓನ್ಲಿ, ಅಂದರೆ ಫ್ಲೈಟ್ಸ್ ಓನ್ಲಿ, ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ಫ್ರಮ್ ಅಬ್ರೋಡ್. ಸೊ ಹಾಗೆ ಇದ್ದಾಗ ಹಲವಾರು ಏರ್ಪೋರ್ಟ್ಗಳಿದ್ವು. ಸೊ ಇನ್ನೊಂದು ಪ್ರಕಾರ, ಸೊ ಅಲ್ಲಿ ಇನ್ನೂ ಮುಂಚೆ ಲಾಕ್ಡೌನ್ ಯಾಕೆ ಮಾಡಬಾರ್ದಿದ್ದು ಅಂತಲೂ ಆರ್ಗ್ಯೂ ಮಾಡೋರು ಇದ್ದಾರೆ. ಅಂದರೆ ನೀವು ಫಸ್ಟಿಗೆ ಗೊತ್ತಾದ ತಕ್ಷಣ ಎಲ್ಲ ಬಂದ್ ಮಾಡಿಬಿಡಿ. ಸೊ ಅವಾಗ ಗೌರ್ಮೆಂಟಿಗೆ ಅದೇ ಹಲವಾರು ರೀಸನ್ಸ್ ಇರ್ತದೆ. ಯಾಕಂದರೆ ಇನ್ನೂ ಅದ್ರ ಬಗ್ಗೆ ನಮಗೆ ಫುಲ್ ತಿಳುವಳಿಕೆ ಇಲ್ಲದೆ ಲಾಕ್ ಮಾಡುವ ಅವಶ್ಯಕತೆ ಉಂಟಾ ಇಲ್ಲ ಅಂತ. ಬಟ್ ದೇರ್ ಆರ್ ಲಾಟ್ ಆಫ್ ಪ್ಯಾರಾಮೀಟರ್ಸ್. ಅಂದರೆ ನಾವು ನೋಡ್ತಿರ್ಬೋದು, ನೀವು ಕರ್ವ್ ಮೇಲೆ ಹೋಗ್ತದೆ, ಪೀಕ್ ಬರ್ತದೆ, ಡಬ್ಲಿಂಗ್ ಟೈಮ್, R ನಂಬರ್, ಸೊ ಇದೆಲ್ಲ ಇರ್ತದೆ. ಸೊ ಅದೆಲ್ಲ ನೋಡಿದಾಗ ಡೆಫಿನೆಟ್ಲಿ ICMR ಮತ್ತು ಮೇಜರ್ ಇನ್ಸ್ಟಿಟ್ಯೂಷನ್ಸ್ ಅದೆಲ್ಲ ಗೌರ್ಮೆಂಟಿಗೆ ಅಡ್ವೈಸ್ ಮಾಡ್ತಾರೆ ಟೈಮ್ ಟು ಟೈಮ್. ಸೊ ಬೇಸಿಸ್ ಆಫ್ ದಟ್ ಓನ್ಲಿ ದೇ ಹ್ಯಾವ್ ಟೇಕನ್ ದ ಡಿಸಿಷನ್ ಫಾರ್ ಲಾಕ್ಡೌನ್. ಸೊ ಹಾಗಿದ್ದಾಗ ಸೊ ಅದು ಏನಂದರೆ ಇನ್ ದ ಹ್ಯಾಂಡ್ ಸೈಡ್ ಆಲ್ ಆರ್ ಇಂಟೆಲಿಜೆಂಟ್ ಅಂತ ಹೇಳ್ಬೋದು. ಅಂದರೆ ನಮಗೆ ಒಂದು ತಿಂಗಳ ಮುಂಚೆ ಎಂತ ಆಗ್ತಿತ್ತು ಅಂತ ನಮಗೆ ಗೊತ್ತಿದ್ರೆ ನಾವು ಅದ್ರ ಬಗ್ಗೆ ಚೇಂಜ್ ಮಾಡ್ತಾ ಇದ್ವಿ ಡಿಸಿಷನ್. ಅಲ್ಲ, ಕೆಲವೊಬ್ರು ಹೇಳ್ತಾರೆ ಲಾಕ್ಡೌನ್ ಎಲ್ಲ ಫೇಲ್ಯೂರ್ ಅಂತಲೂ ಹೇಳ್ತಾರೆ. ಬಟ್ ಏನಂದರೆ ಇದೇ ರೀತಿಯ ಪ್ರೋಗ್ರೆಸ್ ಆಗ್ತದೆ ಅಂತಂದ್ರೆ ನಾವು ಬೇರೆನೇನೋ ಮಾಡ್ತಾ ಇದ್ವಿ ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ಹೊರಗಡೆ ನಿಂತು ಅಡ್ವೈಸ್ ಮಾಡೋದು ತುಂಬ ಸುಲಭ, ಕ್ರಿಟಿಸೈಸ್ ಮಾಡೋದು ತುಂಬ ಸುಲಭ. ಸೊ ನಾವು ಆ ಟೈಮಲ್ಲಿ ಎಂಥ ಡಿಸಿಷನ್ ಮಾಡಬೇಕು ಅದು ಕರೆಕ್ಟಾ ಸರಿಯಾ ಅಂತ ಹೇಳೋದು ಐ ಥಿಂಕ್ ಇನ್ನೂ ಅದು ವಿ ಆರ್ ನಾಟ್ ಸ್ಟಿಲ್ ಇನ್ ದಟ್ ಟೈಮ್ ಟು ಡಿಸೈಡ್. ಮೇ ಬಿ 1 year ಡೌನ್ ದ ಲೈನ್ ಅದನ್ನು ಕರೆಕ್ಟಾಗಿ ಅದ್ರ ಬಗ್ಗೆ ಹೇಳ್ಬೋದು, ಇದು ಎಫೆಕ್ಟಿವ್ ಆಯ್ತಾ ಇಲ್ಲ ಅಂತ. ಈಗ ದಿಸ್ ಮೂಮೆಂಟ್ ವಿ ಫೀಲ್ ಮೆಜಾರಿಟಿ ಆಫ್ ದ ಸ್ಟೇಟ್ಸ್ ಕಂಟೈನ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಗೋವಾ ಇರ್ಬೋದು, ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇರ್ಬೋದು, ದೇ ಹ್ಯಾವ್ ಡನ್ ಅ ಟ್ರಮೆಂಡಸ್ ವರ್ಕ್. ರಾಜಸ್ಥಾನದಲ್ಲಿ ತುಂಬ ಮೇಜರ್ ಔಟ್ಬ್ರೇಕ್ ಇತ್ತು ಇನಿಷಿಯಲಿ, ಬಟ್ ದೇ ಹ್ಯಾವ್ ಬೀನ್ ಏಬಲ್ ಟು ಕಂಟೈನ್. ಸೊ ಸಮ್ ಸ್ಟೇಟ್ಸ್ ಹ್ಯಾವ್ ಡನ್ ಎಕ್ಸೀಡಿಂಗ್ಲಿ ವೆಲ್. ಸಮ್ ಸ್ಟೇಟ್ಸಲ್ಲಿ ಎಂತಾಗಿದೆ ಅಂದರೆ ಬಿಕಾಸ್ ಆಫ್ ಓವರ್ ಕ್ರೌಡಿಂಗ್ ಇರ್ಬೋದು, ಮೈಗ್ರೆಂಟ್ ಪಾಪ್ಯುಲೇಷನ್ ತುಂಬ ಇದ್ದು ಕ್ರೌಡಿಂಗ್ ಜಾಸ್ತಿ ಆಗಿದ್ದಿರ್ಬೋದು. ಸೊ ಹಾಗೆ ಇದ್ದಾಗ ಸ್ಪ್ರೆಡ್ ಆಗಿರ್ಬೋದು. ಸೊ ಹಲವಾರು ಫ್ಯಾಕ್ಟರ್ಸ್ಗಳುಂಟು ಅದರಲ್ಲಿ. ಸೊ ಅದು ಒಂದು ಕಡೆಯಿಂದ ಫೇಲ್ಯೂರ್ ಅಂತ ಹೇಳ್ಬೋದು, ಒಂದು ಕಡೆಯಿಂದ ಸಕ್ಸಸ್ ಅಂತ ಹೇಳ್ಬೋದು. ಸೊ ಅದು ಡೆಫಿನೆಟ್ಲಿ ಕನ್ಕ್ಲೂಸಿವ್ ಆಗಿ ಅಂತ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತಂದರೆ ಓನ್ಲಿ ಹೋಪ್ ದಟ್ ಇನ್ ದ ಫ್ಯೂಚರ್ ವಿ ಆರ್ ಏಬಲ್ ಟು ಕಂಟೈನ್ ಅಂತ ಹೇಳ್ಬೋದು ನಾನು. ಎಸ್, ಈಗ ಸದ್ಯದ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಅಂದರೆ ಪ್ರಕರಣ ಜಾಸ್ತಿ ಆಗ್ತಾ ಇದೆ, ಜನ ಎಲ್ಲ ಓಡಾಡ್ತಾ ಇದ್ದಾರೆ, ಸ್ವಲ್ಪ ಕೇರ್ಲೆಸ್ ಕೆಲವು ಮಾಡೋರು ಕೂಡ ಇರ್ತಾರೆ. ಇದನ್ನೆಲ್ಲ ನೋಡಿ ಜನ ಎಲ್ಲ ಮಾತಾಡ್ಕೊಳ್ಳುವಂಥದ್ದು ಇರುತ್ತೆ, ಅಂದರೆ ಇದು ಬೇಗ ನಿಲ್ಲಲ್ಲ, ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಅಂದರೆ ಈಗ ನಾವು ನೋಡಿದಾಗ ಪ್ರತಿಯೊಂದು ದೇಶ ಕೂಡ ಅವರದ್ದೇ ಆದ ಕರ್ವ್ ಉಂಟು. ಓಕೆ, ಕೆಲವೊಬ್ರು ಬೇಗ ಪೀಕ್ ಆಗಿದ್ದಾರೆ, ಕೆಲವೊಬ್ರು ಲೇಟ್ ಆಗಿ ಪೀಕ್ ಆಗ್ತಾ ಇದ್ದಾರೆ. ಸೊ ಈಗ ನಾವು ಸ್ಪೇನ್ ಅಥವಾ ಇಟಲಿ ನೋಡಿರ್ಬೋದು, ಲಾಸ್ಟ್ 2 months ಕೆಳಗೆ ದೇವರಿಂದ ಲೀಡಿಂಗ್ ಪೊಸಿಷನ್, ಅಂದರೆ ಅಮೇರಿಕಾಗಿಂತಲೂ ಹೆಚ್ಚಿತ್ತು ಅದರಲ್ಲಿ. ಚೈನಾ ಅವರು ಆಲ್ಮೋಸ್ಟ್ ಮಾರ್ಚ್ ಎಂಡ್ ಏಪ್ರಿಲ್ ಒಳಗೆ ಚೈನಾ ನಂಬರ್ಸ್ನ ಕ್ರಾಸ್ ಮಾಡಿದ್ರು ಅವರು. ಸೊ ಬಟ್ ಈಗ ಅಲ್ಲಿ ನಂಬರ್ಸ್ ಇವತ್ತಿನ ನ್ಯೂಸ್ ಪ್ರಕಾರ ಸ್ಪೇನಿದ ನ್ಯೂ ಇನ್ಫೆಕ್ಷನ್, ಇಟಲಿ ನ್ಯೂ ಇನ್ಫೆಕ್ಷನ್ ನಂಬರ್ಸ್ ಆರ್ ಲೆಸ್ ದ್ಯಾನ್ ಮಾರ್ಚ್. ಅಂದರೆ ಮಾರ್ಚಲ್ಲಿ ಎಷ್ಟು ನಂಬರ್ಸ್ ಡೈಲಿ ಹೆಚ್ಚಾಗ್ತಿತ್ತು ಅದಕ್ಕಿಂತ ಕಡಿಮೆ ಉಂಟಿಗೆ. ಸೊ ದೇ ಆರ್ ಏಬಲ್ ಟು ಆಲ್ಮೋಸ್ಟ್ ಫ್ಲಾಟ್ ಅನ್ ದ ಕರ್ವ್. ಓಕೆ, ಸೊ ಹಾಗಿದ್ದಾಗ ಸೆಕೆಂಡ್ ಪೀಕ್ ಬರ್ಬೋದಾ? ಹೇಳಲಿಕ್ಕಾಗೋದಿಲ್ಲ. ಚೇಂಜ್ ಆಫ್ ವೆದರ್ ಇರ್ಬೋದು, ನೆಕ್ಸ್ಟ್ ಸೀಸನ್ ಅಗೇನ್ ಎಲ್ಲ ದೇಶಗಳು ಅವರವರ ಫ್ಲೈಟ್ಸ್ ಏರ್ಪೋರ್ಟ್ಸ್ ಓಪನ್ ಮಾಡಿದಾಗ, ಟ್ರಾನ್ಸ್ಪೋರ್ಟೇಷನ್ ಇಂಪ್ರೂವ್ ಆದಾಗ, ಮೆಟ್ರೋಸ್ ಓಪನ್ ಆದಾಗ ಡೆಫಿನೆಟ್ಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದ್ದೇ ಇರ್ತದೆ. ಸೊ ದಟ್ಸ್ ವೈ ವಿ ಟೆಲ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ತುಂಬ ಮುಖ್ಯ. ಈಗ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಉಂಟು, ನಾವು ಜಾಗೃತರಾಗಿರಬೇಕು, ನಾವು ಪ್ರೊಟೆಕ್ಷನ್ ತಗೊಳ್ಬೇಕು, ನಾವು ಮಾಸ್ಕ್ ಯೂಸ್ ಮಾಡಬೇಕು, ನಾವು ಹ್ಯಾಂಡ್ ಹೈಜೀನ್ ಮತ್ತು ಕಾಫ್ ಎಟಿಕೆಟ್ ಅದನ್ನೆಲ್ಲ ಫಾಲೋ ಮಾಡಬೇಕು. ಸೊ ಹಾಗಿದ್ದಾಗನೇ ನಾವು ನಮಗೆ ಬರೋದಲ್ಲದೆ ಇನ್ನೊಬ್ಬರಿಗೂ ಕೂಡ ಅದನ್ನು ಹರಡನ್ನು ತಪ್ಪಿಸ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಈಗ ಕೊನೆಯದಾಗಿ ಒಂದು ಜನರಿಗೆ ನಿಮ್ಮಿಂದ ಸಂದೇಶ ಅಂದರೆ ಇದಕ್ಕೆ ಭಯ ಪಡಬೇಡಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಂಡಿರಿ, ಬೇರೆಯವರಿಂದ ನೀವು ನಿಮ್ಮನ್ನು ಕಾಪಾಡ್ಕೊಂಡಿರಿ ಅನ್ನುವಂಥ ಒಂದು ಅವರಿಗೆ ಧೈರ್ಯ ಹೇಳುವಂಥದ್ದು, ಅವರು ಇದ್ರ ಬಗ್ಗೆ ಭಯ ಆತಂಕ ಪಡ್ಕೊಳ್ಳುವಂಥದ್ದು ಬೇಡ ಅನ್ನೋದ್ರ ಬಗ್ಗೆ ನಿಮ್ಮ ಸಂದೇಶ ಸರ್ ಜನರಿಗೆ. ನಾನು ಎಲ್ಲರಿಗೂ ಹೇಳೋದು ಒಂದೇ, ಅನಾವಶ್ಯಕವಾಗಿ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ, ಮತ್ತು ಅದನ್ನು ಬೇರೆ ಕಡೆ ಸ್ಪ್ರೆಡ್ ಮಾಡಬೇಡಿ. ಇದು ತುಂಬ ಕಾಮನ್. ಈಗ ಫೇಕ್ ನ್ಯೂಸ್ಗಳು ತುಂಬ ಎಲ್ಲ ಕಡೆ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ವಾಟ್ಸಪ್ಪಲ್ಲಿರ್ಬೋದು, ಫೇಸ್ಬುಕ್ಕಲ್ಲಿರ್ಬೋದು, ಫೇಕ್ ನ್ಯೂಸ್ ತುಂಬ ಬೇಗ ಹರಡ್ತದೆ. ಅದರಿಂದ ತುಂಬ ಸಮಸ್ಯೆಗಳಾಗ್ತದೆ ಎಲ್ಲೊಂದು ಕಡೆ. ಸೊ ಅದನ್ನು ಆದಷ್ಟು ನೀವು ಅದನ್ನು ಕನ್ಫರ್ಮ್ ಮಾಡಿ, ಪುನಃ ಅದನ್ನು ನೀವು ಇದು ಡೆಫಿನೆಟ್ಲಿ ಇದು ಕರೆಕ್ಟ್ ನ್ಯೂಸಾ ಇಲ್ಲ ಅಂತ ನೀವು ಕನ್ಫರ್ಮ್ ಮಾಡಿ. ಎಷ್ಟೊಂದು ಹೆಲ್ಪ್ ಲೈನ್ಸ್ ಉಂಟು ಈಗ, ಇದು ನ್ಯೂಸ್ ನಿಜಾನ ಸುಳ್ಳು ಅಂತ.
ಎಸ್ಪೆಷಲಿ ಫಸ್ಟ್ ಕೆಲವೊಂದು ಕೇಸ್ ಬಂದಾಗ ತುಂಬ ಭಯ ಇತ್ತು ಇಲ್ಲೂ ಕೂಡ. ಇಲ್ಲಿ ಈ ಏರಿಯಾದಲ್ಲಿ ಒಂದು ಬಂತು, ಆ ಏರಿಯಾದಲ್ಲಿ ಆಯಿತು, ಅದು ಸೀಲ್ ಡೌನ್ ಆಯಿತು, ಇದು ಲಾಕ್ಡೌನ್ ಆಯಿತು. ಸೊ ಈ ರೀತಿ ಎಲ್ಲ ತುಂಬ, ಮತ್ತೆ ಕೆಲವೊಂದು ನಡುವೆ ಚಿಕನ್ ತಿಂದರೆ ಬರ್ತದೆ ಅಂತ ಕೂಡ ಒಂದು ನ್ಯೂಸ್ ಬಂತು. ಸೊ ಹಾಗಾಗಿ ಸೊ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ನೀವು ನಂಬಬೇಡಿ, ಮತ್ತು ಅದನ್ನು ಬೇರೆಯವರಿಗೆ ಅದನ್ನು ಹಬ್ಬಿಸಬೇಡಿ. ಆದಷ್ಟು ಅದನ್ನು ಅದ್ರ ಬಗ್ಗೆ ಫಸ್ಟ್ ನೀವು ಕನ್ಫರ್ಮ್ ಮಾಡಿ ಅದನ್ನು ನ್ಯೂಸ್ ಅದು ಕರೆಕ್ಟು ಸುಳ್ಳು ಅಂತ. ಅದಾದ ನಂತರ ಎರಡನೇದು ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಹೇಳೋ ಪ್ರಕಾರ ಮೋರ್ ದೆನ್ 90% ಮೈಲ್ಡ್ ಇನ್ಫೆಕ್ಷನ್ ಇರ್ತದೆ. ಮತ್ತು ಕೆಲವೊಬ್ಬರಲ್ಲಿ ಸೀರಿಯಸ್ ಆದರೂ ಕೂಡ ಈಗ ಅವರಿಗೆ ಚಿಕಿತ್ಸೆಗಳು ಅದನ್ನು ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಉಂಟು. ಅಂದರೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲದಿದ್ದರೂ ಕೂಡ ಅವರನ್ನು ಈಗ ಆಕ್ಸಿಜನೇಷನ್ ನೆಸೆಸಿಟಿ ಇದ್ದರೆ ಅಥವಾ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತಾರೆ, ಫ್ಲೂಯಿಡ್ಸ್ ಕೊಡುವಂಥದ್ದು ಅದೆಲ್ಲ ವ್ಯವಸ್ಥೆ ಉಂಟು. ಸೊ ಹಾಗಾಗಿ ಅದಕ್ಕೆ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್ ಇದೆ, ಕ್ವಾರಂಟೈನ್ ಐಸೋಲೇಷನ್ ಫೆಸಿಲಿಟೀಸ್ ಇದೆ. ಸೊ ಹಾಗಿದ್ದಾಗ ಭಯಪಡುವ ಅವಶ್ಯಕತೆ ಇಲ್ಲ. ಬಟ್ ರೆಗ್ಯುಲರ್ ಆಗಿ ನ್ಯೂಸ್ ಓದ್ತಾ ಇರ್ರಿ, ಪೇಪರ್ಗಳನ್ನು ನೋಡ್ತಾ ಇರ್ರಿ, ಹೊಸ ಇನ್ಫಾರ್ಮೇಷನ್ ಎಂತ ಬರ್ತಾ ಉಂಟು ಅದನ್ನು ನೋಡ್ತಾ ಇರ್ರಿ, ಗೌರ್ಮೆಂಟಿಂದ ಇರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಇರ್ಬೋದು. ಸೊ ಅದನ್ನು ನೀವು ಫಾಲೋ ಮಾಡಿ. ಆದಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮತ್ತು ಹ್ಯಾಂಡ್ ಹೈಜೀನ್ ಎಲ್ಲ ಫಾಲೋ ಮಾಡಿ. ಆದಷ್ಟು ಮಾಸ್ಕ್ ಯೂಸ್ ಮಾಡಿ ಎಲ್ಲ ಕಡೆಗೆ ಆದಷ್ಟು. ಅಂದರೆ ಅದನ್ನು ಮಾಸ್ಕ್ ಕೂಡ ಕರೆಕ್ಟಾಗಿ ಯೂಸ್ ಮಾಡೋದು. ನಾನು ನೋಡ್ತಾ ಇದ್ದೇನೆ, ಒಂದೇ ಮಾಸ್ಕನ್ನು ಕಂಟಿನ್ಯೂಸ್ಲಿ 10 ದಿನಗಟ್ಟಲೆ ಜನ ಯೂಸ್ ಮಾಡ್ತಾರೆ ಗೊತ್ತಿಲ್ಲದೆ. ಸೊ ಆದಷ್ಟು ಅದು ಚಂಡಿ ಆದರೆ, ಒದ್ದೆ ಆದರೆ ಅದನ್ನು ಪುನಃ ಯೂಸ್ ಮಾಡ್ಬೋದು. ಪದೇ ಪದೇ ಮಾಸ್ಕ್ ಮುಟ್ತಾ ಇದ್ರೆ ಅದು ಪ್ರಯೋಜನ ಇಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದ ಮತ್ತೆ ಕೆಲವೊಬ್ರು ನೋಡ್ತೇವೆ ಮೂಗು ಕವರ್ ಆಗಿರೋದಿಲ್ಲ, ಬಾಯಿ ಕವರ್ ಆಗಿರೋದಿಲ್ಲ. ಸೊ ಹಾಗೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ತಪ್ಪದು. ಸೊ ಮಾಸ್ಕ್ ಹೇಗೆ ಯೂಸ್ ಮಾಡೋದಂತ ಕೂಡ ಗೈಡ್ಲೈನ್ಸ್ ಉಂಟು. ಸೊ ಅದನ್ನು ಅವರು ನೋಡಿ ಅದ್ರ ಬಗ್ಗೆ ತಿಳಿದುಕೊಳ್ಬೇಕು ಹೆಚ್ಚಾಗಿ. ಸೊ ಹಾಗಾಗಿ ಈ ರೀತಿಯೆಲ್ಲ ನಾವು ಪಾಲಿಸೋದ್ರಿಂದ ಡೆಫಿನೆಟ್ಲಿ ಓವರ್ ದ ಇಯರ್ ಅದಕ್ಕೆ ಡೆಫಿನೆಟ್ಲಿ ಸೊಲ್ಯೂಷನ್ ಬರ್ತದೆ. ಒಂದು, ನಮ್ಮ ಎಲ್ಲರಿಗೂ ಇಮ್ಯುನಿಟಿ ಡೆವಲಪ್ ಆಗ್ತದೆ, ಹೆರ್ಡ್ ಇಮ್ಯುನಿಟಿ. ದಟ್ ಇಸ್ ಒನ್ ಕಾನ್ಸೆಪ್ಟ್. ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಈ ವೈರಸ್ ಅಗೇನ್ಸ್ಟ್ ಸ್ಲೋಲಿ ಪಾಪ್ಯುಲೇಷನಲ್ಲಿ ಸ್ಪ್ರೆಡ್ ಆದಾಗ ವೈರಸ್ ಅದಷ್ಟಕ್ಕದೆ ಹೋಗ್ತದೆ, ನಂಬರ್ 1. ಎರಡನೇದಾಗಿ ವ್ಯಾಕ್ಸಿನ್ ಬರುವ ಎಲ್ಲ ಈಗ ಮೇಜರ್ ದೇಶಗಳೆಲ್ಲ ಹೇಳಿದಾಗ ಇಂಡಿಯಾದಲ್ಲೂ ಕೂಡ ತುಂಬ ಸ್ಟಡೀಸ್ ಆಗ್ತಾ ಉಂಟು. ಸೊ ಇಯರ್ ಎಂಡ್ ಹೋಪ್ಫುಲಿ ವರ್ಷದ ಮುಗಿದ್ರೊಳಗೆ ವ್ಯಾಕ್ಸಿನ್ ಸ್ಟಡೀಸ್ ಕಂಪ್ಲೀಟ್ ಆಗಿ ಅದು ಅಪ್ರೂವ್ ಆಗಬಹುದು. ಮೂರನೇದಾಗಿ ಎಷ್ಟೊಂದು ಮೆಡಿಸಿನ್ಸ್ ಈಗ ಸ್ಟಡಿ ಸ್ಟೇಟಲ್ಲಿ ಇದ್ದಾವೆ, ಲೈಕ್ ಹೈಡ್ರಾಕ್ಸಿಕ್ಲೋರೋಕ್ವಿನ್. ಅದು ಕಾಂಟ್ರವರ್ಸಿ ಉಂಟು WHO ಮತ್ತು ಇಂಡಿಯಾದ ನಡುವೆ. ಅಂದರೆ WHO ಅಮೆರಿಕ ಹೇಳ್ತಾ ಇದೆ ಅದು ಕೆಲಸ ಮಾಡೋದಿಲ್ಲ ಅಂತ, ಬಟ್ ನಮ್ಮ ICMR ಹೇಳ್ತಾ ಉಂಟು ವರ್ಕ್ ಆಗ್ತದೆ ಅಂತ. ಬಟ್ ಕೆಲವೊಂದು ಡೆಫಿನೆಟ್ಲಿ ತುಂಬ ಮಾಲಿಕ್ಯೂಲ್ಸ್, ನ್ಯೂ ಮೆಡಿಸಿನ್ಸ್ ಅದನ್ನು ಸ್ಟಡೀಸ್ ನಡೀತಾ ಉಂಟು. ಸೊ ಅದು ಕೂಡ ಬರುವ ಚಾನ್ಸಸ್ ಉಂಟು ವರ್ಷದ ಆಗೋದ್ರೊಳಗೆ. ಸೊ ಡೆಫಿನೆಟ್ಲಿ ಸೊಲ್ಯೂಷನ್ ಸಿಗ್ತದೆ ನಮಗೆ. ಮತ್ತು ದಿಸ್ ಟು ಶೆಲ್ ಪಾಸ್, ಇದು ಕೂಡ ಕಳೆದು ಹೋಗ್ತದೆ, ಮತ್ತು ನಾವು ಎಷ್ಟೊಂದು ಯುದ್ಧಗಳನ್ನು ಗೆದ್ದಿದ್ದೇವೆ ಜನರು ಆ್ಯಸ್ ಎ ಹ್ಯೂಮನ್ ಪಾಪ್ಯುಲೇಷನ್. ಇದು ಕೂಡ ನಾವು ಇದನ್ನು ಜಯಿಸ್ತೇವೆ ಅಂತ ನನಗೆ ನಂಬಿಕೆ ಉಂಟು. ಸೊ ವಿ ಹ್ಯಾವ್ ಸೀನ್ ಮೇಜರ್ ಪ್ಯಾಂಡಮಿಕ್ಸ್ ಇರ್ಬೋದು, ಅಥವಾ ನಮ್ಮ ಸ್ಟಾರ್ವೇಷನ್ ಇರ್ಬೋದು, ಸೈಕ್ಲೋನ್ಸ್ ಇರ್ಬೋದು, ಅರ್ಥಕ್ವೇಕ್ಸ್ ಇರ್ಬೋದು, ವಾಲ್ಕ್ಯಾನೋ ಎರಪ್ಷನ್ಸ್. ಸೊ ಇಂಥ ಎಲ್ಲ ಗಂಡಾಂತರಗಳಿಂದ ಹ್ಯೂಮನ್ ಲೈಫ್ ಹ್ಯಾಸ್ ಗಾನ್ ಆನ್. ಸೊ ಇದು ಕೂಡ ಡೆಫಿನೆಟ್ಲಿ ಈ ನಮ್ಮ ವಿಶ್ವದಿಂದ ತೊಲಗಿ ಹೋಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಇದು ಜನರಿಗೆ ಒಂದು ಉಪಯುಕ್ತ ಮಾಹಿತಿ. ಯಾರು ಕೂಡ ಹೆದರಬೇಡಿ, ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅನ್ನುವಂಥ ಒಂದು ಧೈರ್ಯದ ಮಾತನ್ನು ಕೂಡ ನೀವು ಹೇಳಿದ್ರಿ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.